ನವರಾತ್ರಿಯ ಈ ಪರ್ವಕಾಲದಲ್ಲಿ ನಾವು ಶ್ರೀ ಕ್ಷೇತ್ರ ಕೊಲ್ಲೂರಿನಲ್ಲಿದ್ದೇವೆ. ಈ ಕೊಲ್ಲೂರಿನ ಇತಿಹಾಸ, ಕೊಲ್ಲೂರಿನ ಹಿನ್ನೆಲೆಯನ್ನು ತಿಳಿಸಿಕೊಡುವುದಾದರೆ, ಈ ತಪೋಭೂಮಿ ಕೋಲಾಪುರ ಆಗ್ತದೆ, ಮತ್ತೆ ಜನರ ಬಾಯಿಂದ ಬಾಯಿಗೆ ಹೋಗಿ ಕೊಲ್ಲೂರಾಗ್ತದೆ. ರಾಕ್ಷಸನನ್ನು ವಧಿಸಿ ಅವನು ಮೂಕನಾಗಿದ್ದರೂ ಅವನಿಗೆ ಪುನಃ ಮಾತನ್ನು ಕೊಟ್ಟು ಅವನನ್ನು ವಧಿಸಿದ್ರಿಂದ ಮೂಕಾಂಬಿಕೆಯಾಗಿ ಇಲ್ಲಿ ನೆಲೆದಿದೆ. ನವರಾತ್ರಿಯ ಈ ಸಂದರ್ಭದಲ್ಲಿ ದೇಶದ ನಾನಾ ದಿಕ್ಕುಗಳಿಂದ ಭಕ್ತರು ಆಗಮಿಸಿ ಆ ದೇವಿಯ ದರ್ಶನವನ್ನು ಮಾಡಿ ಪ್ರಾರ್ಥಿಸಿ ಹೋಗ್ತಾರೆ. ಯಾ ದೇವಿ ಸರ್ವಭೂತೇಷು ಶಕ್ತಿರೂಪೇಣ ಸಂಸ್ಥಿತ. ನಮಸ್ತಸ್ಸೇ ನಮಸ್ತಸ್ಸೇ ನಮೋ ನಮಃ. ಎಲ್ಲ ವೀಕ್ಷಕ ಬಂಧುಗಳಿಗೆ ನಮಸ್ಕಾರ. ನವರಾತ್ರಿಯ ಈ ಪರ್ವಕಾಲದಲ್ಲಿ ನಾವು ಶ್ರೀ ಕ್ಷೇತ್ರ ಕೊಲ್ಲೂರಿನಲ್ಲಿದ್ದೇವೆ. ದಕ್ಷಿಣ ಭಾರತದ ಶಕ್ತಿಪೀಠದಲ್ಲಿ ಪ್ರಧಾನವಾಗಿರತಕ್ಕಂಥದ್ದು ಅದು ಕೊಲ್ಲೂರಿನ ಕ್ಷೇತ್ರ. ಕೊಲ್ಲೂರಿನ ಕ್ಷೇತ್ರದ ಹಿನ್ನೆಲೆ ಏನು, ಕೊಲ್ಲೂರಿನ ಕ್ಷೇತ್ರದ ಮಹತ್ವ ಏನು, ಬನ್ನಿ ತಿಳ್ಕೊಂಡು ಬರುವ. ತಾಯಿ ಮೂಕಾಂಬಿಕೆಯನ್ನು ದಿನನಿತ್ಯವೂ ಆರಾಧನೆ ಮಾಡತಕ್ಕಂಥ ಸುಯೋಗವನ್ನು ತಮ್ಮದಾಗಿಸಿಕೊಂಡಿರತಕ್ಕಂಥ ಶ್ರೀ ಕ್ಷೇತ್ರದ ಆನುವಂಶಿಕ ಅರ್ಚಕರಾಗಿರ್ತಕ್ಕಂಥ ಸುಬ್ರಹ್ಮಣ್ಯ ಅಡಿಗ ಅವರು ನಮ್ಮ ಜೊತೆಗಿದ್ದಾರೆ. ಅವರನ್ನು ಸ್ವಾಗತಿಸೋಣ. ನಮಸ್ತೆ. ನಮಸ್ತೆ. ಚೆನ್ನಾಗಿದೆ, ದೇವರ ದಯ. ಅಮ್ಮನನ್ನು ಪ್ರತಿನಿತ್ಯವೂ ಅರ್ಚನೆ ಮಾಡುವಂಥ ಸುಯೋಗ ನಿಮ್ಮದಾಗಿದೆ. ಈ ಸಂದರ್ಭದಲ್ಲಿ ನವರಾತ್ರಿಯ ಈ ಪರ್ವಕಾಲದಲ್ಲಿ ಭಕ್ತಾಭಿಮಾನಿಗಳಿಗೆ ಮೊದಲನೇದಾಗಿ ಏನು ಸಂದೇಶವನ್ನು ಕೊಡಲಿಕ್ಕೆ ಇಚ್ಛೆ ಪಡ್ತೀರಿ? ನವರಾತ್ರಿ ಅಂದರೆ ನಿಜವಾಗಿಯೂ ಒಂದು ಎಲ್ಲ ವರ್ಷವೂ ಬರುವಂಥ ಒಂದು ಸಂಭ್ರಮದ 9 ರಾತ್ರಿಗಳು. 10 ಅದು ಮುಖ್ಯವಾಗಿ 9 ರಾತ್ರಿಗಳು. 10ನೇದನ್ನು ವಿಜಯದಶಮಿ ಅಂತ ಹೇಳ್ತಾರೆ. ಈ 9 ರಾತ್ರಿಗಳು ಎಲ್ಲ ವರ್ಷವೂ ಬಂದರೂ ಅದು ಹೊಸ ರಾತ್ರಿಯೇ, ನವರಾತ್ರಿಯೇ. ಅದಕ್ಕೆ ಅದರದ್ದೊಂದು ಹೆಸರು ನವರಾತ್ರಿ ಅಂತ ಹಾಗೂ ಕರಿಬೋದು. ಯಾಕೆ ಇದು ಹೊಸ ರಾತ್ರಿ ಅಥವಾ ನವರಾತ್ರಿ ಅಂತ ಕೇಳಿದ್ರೆ, ದೇವಿ ಎಲ್ಲ ಅಸುರರನ್ನು ಸಂಹಾರ ಮಾಡಿ ಒಂದು ಲೋಕಕ್ಕೆ ಮಂಗಳವನ್ನು ಉಂಟು ಮಾಡಿದ ಒಂದು ವಿಶೇಷವಾದಂಥ ದಿವಸ ಈ 9 ರಾತ್ರಿಗಳು. ಒಂದೊಂದು ದಿವಸವೂ ಒಬ್ಬೊಬ್ಬ ದಾನವನನ್ನು, ಒಂದೊಂದು ದಾನವರನ್ನು ವಧೆ ಮಾಡಿ ಲೋಕಕ್ಕೆ ಮಂಗಳ ಮಾಡಿದ್ದಾಳೆ. ಏನು ಈ ದಾನವರು ಯಾಕೆ ವಧೆ ಮಾಡಿದ್ಲು ಅಂತ ಕೇಳಿದ್ರೆ, ಈ ದಾನವರಂದರೆ ಬೇರೆ ಹೊರಗಡೆ ಇರತಕ್ಕಂಥ ದಾನವರ ಜೊತೆಗೆ ನಮ್ಮ ಒಳಗಡೆಯೇ ಇರತಕ್ಕಂಥ ಕಾಮಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯಗಳು ಇತ್ಯಾದಿ ನಮ್ಮಲ್ಲೇ ಇರತಕ್ಕಂಥ ಅರಿಷಡ್ವರ್ಗಗಳು, ಇವರನ್ನೇ ದೇವಿ ಆತ್ಮಸ್ವರೂಪಿಣಿಯಾಗಿ, ಪ್ರಕೃತಿ ರೂಪಿಣಿಯಾಗಿ ವಧಿಸಿದ ಈ 9 ದಿವಸವನ್ನು ನವರಾತ್ರಿ ಅಂಥೇಳಿ ಕರೀತಾರೆ. ಈ ಒಂದು ದಿವಸಗಳಲ್ಲಿ ದೇವಿಯೇ ಹೇಳಿದಾಗೆ ಶರತ್ಕಾಲೇ ಮಹಾಪೂಜಾ ಕ್ರಿಯತೆ ಯಾಚವಾರ್ಷಿಕಿ ಅಂತ. ಶರತ್ಕಾಲದಲ್ಲಿ ಈ 9 ದಿವಸ ನನ್ನನ್ನು ಯಾರು ಅರ್ಚಿಸ್ತಾರೋ, ನನ್ನನ್ನು ಯಾರು ಪೂಜೆ ಮಾಡ್ತಾಳೋ ಅವರಿಗೆ ನಾನು ಪರಮೈಶ್ವರ್ಯ ಮತುಲಂ ಪ್ರಾಪ್ಸ್ಯತೆ ಭೂತಲೇ ಪುಮಾನ್ ಅಂತ, ಅವರನ್ನು ನಾನು ಪರಮೈಶ್ವರ್ಯವಂತರನ್ನಾಗಿ ಮಾಡ್ತೇನೆ. ನಿರ್ಭಯೋ ಜಾಯತೆ ಮರ್ತ್ಯ ಸಂಗ್ರಾಮೇಶ್ವಪರಾಜಿತ ಅಂತ, ಅವರು ನಿರ್ಭಯವಾಗಿ ಪ್ರಪಂಚದಲ್ಲಿ ಬದುಕುವ ಹಾಗೆ ಮಾಡ್ತೇನೆ. ಸಂಗ್ರಾಮದಲ್ಲಿ ಅಂದರೆ ಅವರಿಗೆ ಎಲ್ಲ ಸಮಯದಲ್ಲೂ ಅವರು ನೆನೆಸಿದ ಕಾರ್ಯದಲ್ಲಿ ವಿಜಯವನ್ನು ಕೊಡ್ತೇನೆ ಅಂತ ದೇವಿಯೇ ಫಲಶ್ರುತಿಯಲ್ಲಿ
ನಾನು ಏನೇನು ಮಾಡ್ತೇನೆ ನನ್ನನ್ನು ಅರ್ಚನೆ ಮಾಡಿದರೆ ಅಂತ ಹೇಳಿದ್ದಾನೆ. ಹಾಗಾಗಿ ನಮಗೆ ಬೇರೆ ಋಷಿ ಮಹರ್ಷಿಗಳು ಅಥವಾ ಬೇರೆಯವರ ಪ್ರಾಮಾಣ್ಯದಕ್ಕಿಂತ ದೇವಿ ಹೇಳಿದ್ದೇ ಪ್ರಮಾಣ, ಅದುವೇ ದೊಡ್ಡ ಪ್ರಮಾಣ. ಅದೇ ಪ್ರಮಾಣ, ಅದಕ್ಕಿಂತ ದೊಡ್ಡ ಪ್ರಮಾಣ ಬೇರೆ ಇಲ್ವಲ್ಲ. ಹಾಗೆ ಅದನ್ನೇ ನಾವು ಒಂದು ಆದರ್ಶವಾಗಿಟ್ಕೊಂಡು ಈ 9 ದಿವಸಗಳ ಕಾಲ ದೇವಿಯನ್ನು ಆರಾಧನೆ ಮಾಡೋದು. ಕೊಲ್ಲೂರಿನ ಕ್ಷೇತ್ರ ಇದು ದಕ್ಷಿಣೋತ್ತರ ಭಾರತದ ಪ್ರಮುಖ ಶಕ್ತಿಪೀಠಗಳಲ್ಲಿ ಒಂದು. ಪ್ರತಿನಿತ್ಯವೂ ಲಕ್ಷಾಂತರ ಭಕ್ತಾದಿಗಳು ಇಲ್ಲಿ ಬರ್ತಾರೆ. ತಮ್ಮ ಕಷ್ಟಗಳನ್ನು, ತಮ್ಮ ನೋವುಗಳನ್ನು ಎಲ್ಲವನ್ನು ಕೂಡ ಹೇಳಿಕೊಳ್ತಾರೆ. ಅಮ್ಮ ಅದನ್ನು ಪರಿಹಾರ ಮಾಡ್ತಾರೆ ಅನ್ನುವಂಥ ನಂಬಿಕೆ. ಈ ಕೊಲ್ಲೂರಿನ ಇತಿಹಾಸ, ಕೊಲ್ಲೂರಿನ ಹಿನ್ನೆಲೆಯನ್ನು ತಿಳಿಸಿಕೊಡುವುದಾದರೆ, ಈ ಕೊಲ್ಲೂರು ಅನ್ನುವಂಥ ಹೆಸರು ಯಾಕೆ ಬಂತು? ಈ ಕ್ಷೇತ್ರದ ಆರಂಭ ಎಲ್ಲಿಂದ ಆಯಿತು? ಕೊಲ್ಲೂರು ಅನ್ನುವಂಥದ್ದು ಹಿಂದೆ ಇದು ಮಹಾರಣ್ಯಪುರ ಅಂತ ಇದಕ್ಕೆ ಕರೀತಾ ಇದ್ರು. ದಟ್ಟ ಅಡವಿ, ಈ ದಟ್ಟ ಅಡವಿಯನ್ನು ಮಹಾರಣ್ಯಪುರ ಅನ್ನೋ ಹೆಸರಿಂದ ಕರೀತಾ ಇದ್ದರು. ಈ ಅರಣ್ಯ, ಈ ಪ್ರದೇಶದಲ್ಲಿ ಕೋಲ ಮಹರ್ಷಿ ಅಂತಕ್ಕಂಥ ಒಬ್ಬ ಮಹಾನ್ ತಪಸ್ವಿ ಮಹರ್ಷಿಗಳು ತಪಸ್ಸು ಮಾಡ್ತಾಯಿದ್ರು. ಈ ಕೋಲ ಮಹರ್ಷಿಯ ತಪಸ್ಸಿಗೆ ಭಂಗ ತರಬೇಕು ಅಂಥೇಳಿ ಕಂಹಾಸುರ ಅಂತಕ್ಕಂತಹ ದಾನವ ಶ್ರಮಿಸ್ತಾನೆ. ಆಗ ಅವನು ಬ್ರಹ್ಮನಿಂದ ವರ ಪಡೆದು ತನಗೆ ಪ್ರಪಂಚದಲ್ಲಿರ್ತಕ್ಕಂತಹ ಯಾರಿಂದಲೂ ಸಾವು ಬರಬಾರ್ದು, ಯಾರಿಂದಲೂ ಸೋಲು ಬರಬಾರ್ದು ಅಂತಕ್ಕಂಥ ಒಂದು ವರವನ್ನು ಕೇಳ್ತಾನೆ. ಬ್ರಹ್ಮ ಅದಕ್ಕೆ ಒಪ್ಪಿದಾಗ ನನಗೆ ಯಾವುದಾದ್ರೂ ಒಂದು, ಅಂದರೆ ಸ್ತ್ರೀಯರು ಸಾಧಾರಣ ಅವರು ಶಕ್ತಿ ಇಲ್ಲದವರು ಅನ್ನುವ ಒಂದು ಅವನ ಧಾರಣೆ. ಹಾಗಾಗಿ ಸ್ತ್ರೀಯರೊಂದು ಬಿಟ್ಟು ಬಾಕಿ ನಿನಗೆ ಯಾರಿಂದನೂ ಮರಣ ಇಲ್ಲ ಅಂತ ವರ ಬ್ರಹ್ಮದೇವರು ಕೊಡ್ತಾರೆ. ಹಾಗಾಗಿ ಅವನು ಆ ವರದಿಂದ ಈ ಕೋಲ ಮಹರ್ಷಿಯನ್ನು ಪೀಡಿಸ್ತಾನೆ. ಕೋಲ ಮಹರ್ಷಿಯ ಜೊತೆಗೆ ಎಲ್ಲ ಇಡೀ ಪ್ರಪಂಚದಲ್ಲಿರ್ತಕ್ಕಂತಹ ಎಲ್ಲ ಸಜ್ಜನರನ್ನು, ಎಲ್ಲ ಋಷಿ ಮಹರ್ಷಿಗಳನ್ನು ದೇವಲೋಕಕ್ಕೆ ಸಹಿತ ಲಗ್ಗೆ ಇಟ್ಟು ಇಂದ್ರನನ್ನು ಸಹ ಸೋಲಿಸಿ ದೇವೇಂದ್ರನ ಸ್ಥಾನದಲ್ಲೂ ಕೂರ್ತಾನೆ. ಆಗ ಈ 33 ಕೋಟಿ ದೇವತೆಗಳೆಲ್ಲ ಸೇರಿ ಒಂದು ಈ ಅಸುರನ ಒಂದು ಉಪಟಳದಿಂದ ನಾವು ಹೇಗೆ ಪಾರಾಗಬೇಕು ಅಂಥೇಳಿ ಬ್ರಹ್ಮನಲ್ಲಿ ಪುನಃ ಹೋಗ್ತಾರೆ. ಆಗ ಬ್ರಹ್ಮ ಹೇಳ್ತಾನೆ, ಅವನಿಗೆ ಸ್ತ್ರೀಯರಿಂದ ವಧ್ಯನಾಗುವಂಥ ಒಂದು ವರ ಇದೆ. ಹಾಗಾಗಿ ಒಂದು ಶಕ್ತಿ ರೂಪಿಣಿಯಾದಂಥ ದೇವಿಗೆ ಸಾಧ್ಯ ಇವನನ್ನು ವಧಿಸಲಿಕ್ಕೆ ಅಂತ ಹೇಳಿ ಬ್ರಹ್ಮನ ಮಾತಿನಂತೆ ಅವನು ಈ ರಕ್ಕಸನನ್ನು ವಧಿಸಲಿಕ್ಕೆ 33 ಕೋಟಿ ದೇವತೆಗಳು ತಮ್ಮ ಅಂತಶ್ಚೈತನ್ಯವನ್ನು ಒಂದು ಕಡೆ ಪ್ರತಿಷ್ಠೆ ಮಾಡ್ತಾರೆ. ಈ 33 ಕೋಟಿ ದೇವತೆಗಳ ಅಂತಶ್ಚೈತನ್ಯದಿಂದ ಒಂದು ಸ್ತ್ರೀ ರೂಪವಾಗಿ ಒಂದು ಶಕ್ತಿ ಆವಿರ್ಭವಿಸ್ತದೆ. ಆ ಶಕ್ತಿಯೇ ಮುಂದೆ ಈ ಕಂಹಾಸುರ ಅನ್ನತಕ್ಕಂಥ ದಾನವನನ್ನು ವಧೆ ಮಾಡ್ತಾನೆ. ವಧೆ ಮಾಡಲಿಕ್ಕೂ ಮುಂಚೆ ಈ ದೇವತೆಗಳು ಇಂಥ ಒಂದು ಆಲೋಚನೆ ಮಾಡಿ ಒಂದು ಸ್ತ್ರೀರೂಪಂ ಅತಿ ಚಾರ್ವಂಗಿ ಅಂತ ಬರುತ್ತೆ. ಸ್ತ್ರೀ ರೂಪವನ್ನು ಏನು ಕೊಟ್ಟಿದ್ದಾರೋ, ನಾನು ಈ ಸ್ತ್ರೀಯಿಂದಲೂ ಮರಣ ಹೊಂದಬಾರ್ದು ಅಂಥೇಳಿ ತಪಸ್ ಮಾಡಿ ವರ ಪಡಿಬೇಕಂತ ಈ ಕಂಹಾಸುರ ಮತ್ತೆ ತಪಸ್ಸಿಗೆ ಹೊರಡ್ತಾನೆ. ಅವನು ತಪಸ್ ಮಾಡಿ ಬ್ರಹ್ಮ ಹೇಳ್ತಾನೆ, ನೋಡಿ ಅವನ ತಪಸ್ಸಾಗುವಾಗ ಅವನ ತಪಸ್ಸಿಗೆ ಫಲವಾಗಿ ನಾನು ಹೋಗಲೇಬೇಕಾಗ್ತದೆ, ಅವನು ಕೇಳಿದ ವರ ಕೊಡಲೇಬೇಕಾಗ್ತದೆ. ಆಗ ಮತ್ತು ಸಂಕಷ್ಟದಲ್ಲಿ ಸಿಗ್ತಾರೆ ದೇವತೆಗಳು. ಸಂಕಷ್ಟದಲ್ಲಿ ಸಿಕ್ಕಿದಾಗೆಲ್ಲ ತಾಯಿಯೇ ಅಲ್ವಾ ಕಾಪಾಡುವಂಥದ್ದು. ಆಗ ಮತ್ತೆ ಈಗೇನು ಇವರು ರೂಪ ಕೊಟ್ಟಿದ್ದಾರೋ ಆ ದೇವಿಯಲ್ಲೇ ಇವರು ಮೊರೆ ಹೋಗ್ತಾರೆ. ಆಗ ಅವರಿಗೆ ಅಭಯ ಕೊಡ್ತಾಳೆ, ನಾನು ಅವನ ಬಾಯಿಂದ 3 ಗಳಿಗೆ ಹೊರಗಿರ್ತೇನೆ, ಆಗ ಅವನಿಗೆ ಮಾತಾಡಲಿಕ್ಕಾಗೋದಿಲ್ಲ ಅಂತ ದೇವಿ ಪುನಃ ಈ ದೇವತೆಗಳಿಗೆ ಅಭಯ ಕೊಡ್ತಾಳೆ. ಆ ನಂತರದಲ್ಲಿ ಇವನು ಬ್ರಹ್ಮ ಇವನ ಮುಂದೆ ಮತ್ತೆ 2ನೇ ಸಲ ತಪಸ್ಸು ಮಾಡಿದಾಗಲೂ ಪ್ರತ್ಯಕ್ಷ ಆಗ್ತಾನೆ. ಇವನಿಗೆ ವರ ಕೇಳಲಿಕ್ಕಾಗೋದಿಲ್ಲ.
ಅವನು ಮೂಕನಾಗಿರ್ತಾನೆ. ಆಗ ಬ್ರಹ್ಮ, ನೀನು ವೃಥಾ ಪ್ರಯತ್ನ ಮಾಡ್ತಿದ್ದೀಯ, ನಿನಗೆ ಬಾಯಿ ಬರ್ತಾ ಇಲ್ಲದೆ ಇರೋದ್ರಿಂದ ಅದನ್ನು ಹೇಳಲಿಕ್ಕೆ ಇವನ ಏನು ಅಂತರಂಗ ಇದೆ ಅದನ್ನು ತಿಳಿಸ್ಲಿಕ್ಕೆ ಆಗೋದಿಲ್ಲ. ಆಗ ಬ್ರಹ್ಮ ನೀನು ಮೂಕನೇ ಆಗಿರುವಂಥ ಶಾಪ ಕೊಡ್ತಾನೆ. ಆಗ ಮೂಕಾಸುರ ಇದ್ದವನು, ಕಂಹಾಸುರ ಇದ್ದವನು ಮೂಕಾಸುರನಾಗ್ತಾನೆ. ಆ ಮೂಕಾಸುರನನ್ನೇ ತಾಯಿ ವಧಿಸ್ತಾಳೆ. ವಧಿಸುವ ಮುಂಚೆ ಅವನಿಗೆ ಅದೇ ತಾಯಿಯ ಕರುಣೆ ಹೇಗಿರ್ತದೆ ಅಂದರೆ, ಅವನ್ನ ಕೇಳ್ತಾಳೆ, ಅವನಿಗೆ ಪುನಃ ಮಾತು ಕೊಡ್ತಾಳೆ, ನಿನಗೇನು ಬೇಕು ಕೇಳು ಅಂತ. ಆಗ ಅವನು ಮೋಕ್ಷಾರ್ಥಿ ಆಗ್ತಾನೆ, ನನಗೆ ಮೋಕ್ಷ ಬೇಕು ಅಂತ ಕೇಳ್ತಾನೆ. ಆದರೆ ಅದರ ಜೊತೆಯಲ್ಲಿ ನೀ ನನ್ನ ಹೆಸರಲ್ಲೇ ಇಲ್ಲಿ ನೆಲೆಸಬೇಕು ಅಂತ ಕೇಳ್ತಾನೆ. ಆಗ ಈ ಕೋಲ ಮಹರ್ಷಿ ಈ ತಪೋಭೂಮಿ ಕೋಲಾಪುರ ಆಗ್ತದೆ, ಮತ್ತು ಜನರ ಬಾಯಿಂದ ಬಾಯಿಗೆ ಹೋಗಿ ಕೊಲ್ಲೂರಾಗ್ತದೆ. ಕಂಹಾಸುರನಂದ ಆದಂಥ ರಾಕ್ಷಸನನ್ನು ವಧಿಸಿ ಅವನ ಮೂಕನಾಗಿದ್ದರೂ ಅವನಿಗೆ ಪುನಃ ಮಾತನ್ನು ಕೊಟ್ಟು ಅವನನ್ನು ವಧಿಸಿದ್ರಿಂದ ಮೂಕಾಂಬಿಕೆಯಾಗಿ ಇಲ್ಲಿ ನೆಲೆ ನಿಂತು. ಓಕೆ, ಇದು ಮೂಕಾಂಬಿಕೆಯಾಗಿ ತಾಯಿ ನೆಲೆ ನಿಂತಹ ಬಗೆಯಾದರೆ, ಇನ್ನು ಇಲ್ಲಿ ತಾಯಿಯ ಅದು ಶ್ರೀಚಕ್ರದ ಮೇಲೆ ತಾಯಿ ಇರುವಂಥದ್ದು ಅಂತ ಹೇಳಿ ಇಲ್ಲಿ ಹೇಳುವಂಥದ್ದು. ಸೊ ಇದರ ಬಗ್ಗೆ ನಮಗೆ ಮಾಹಿತಿ ಕೊಡೋದಾದ್ರೆ, ಇದು ಈಗ ನಾನು ಹೇಳಿರ್ತಕ್ಕಂಥ ಅದು ತಾಪಸ ಮನ್ವಂತರದಲ್ಲಿ ಆಗಿರ್ತಕ್ಕಂಥ ಒಂದು ಕಥೆ, ಒಂದು ಪುರಾಣೋಕ್ತವಾದ ಕಥೆ. ಈ ತಾಪಸ ಮನ್ವಂತರದಲ್ಲಿ ಆಗಿರುವ ಕಥೆ ಈಗ ಹೇಗೆ ಕೇಳಿದ್ರೆ, ಈ ನಮ್ಮ ಯುಗದಲ್ಲಿ, ಕಲಿಯುಗದಲ್ಲಿ ಒಂದು 71 ಯುಗ ಸೇರಿದರೆ ಒಂದು ಮನ್ವಂತರ ಆಗ್ತದೆ. ಹೀಗೆ 2 ಮನ್ವಂತರಗಳ ಹಿಂದೆ ಆಗಿರ್ತಕ್ಕಂಥ ಈ ಕಥೆಯಲ್ಲಿ ಈ ದೇವಿ ಮೂಕಾಸುರನನ್ನು ಕೊಂದ ತಕ್ಷಣ ಒಂದು ಲಿಂಗ ರೂಪಿಣಿಯಾಗಿ ಉದ್ಭವ ಆಗಿ ಇಲ್ಲೇ ನೆಲೆ ನಿಲ್ತಾಳೆ. ಯಾಕಂದರೆ ಅವನಿಗೆ ವರ ಕೊಟ್ಟಿರ್ತಾಳೆ, ನಾನು ನಿನ್ನ ಹೆಸರಲ್ಲಿ ಇಲ್ಲಿ ನೆಲೆ ನಿಲ್ತೇನೆ. ಈ 33 ಕೋಟಿ ದೇವತೆಗಳ ಶಕ್ತಿ ಒಂದಾಗಿ ಉದ್ಭವ ಆಗಿರುವ ಲಿಂಗದ ಎಡಭಾಗ ಶಕ್ತಿ, ಬಲಭಾಗ ಶಿವ. ಎಡಭಾಗದಲ್ಲಿ ಕಾಳಿ, ಲಕ್ಷ್ಮಿ, ಸರಸ್ವತಿ ಐಕ್ಯ, ಬಲಭಾಗದಲ್ಲಿ ಬ್ರಹ್ಮ, ವಿಷ್ಣು, ಮಹೇಶ್ವರರ ಐಕ್ಯ, ಮಧ್ಯದಲ್ಲಿ ಚಿನ್ನದ ರೇಖೆ ಇದೆ. ಹೀಗೆ ಎಡಭಾಗ ಜಾಸ್ತಿ ಇರೋದ್ರಿಂದ ಇಲ್ಲಿ ಶಕ್ತಿಯೇ ಪ್ರಧಾನ. 33 ಕೋಟಿ ದೇವತೆಗಳು ಸೇರಿ ಉದ್ಭವ ಆಗಿರುವ ಲಿಂಗವಾದರೂ ಇಲ್ಲಿ ಶಕ್ತಿಗೆ ಪ್ರಾಧಾನ್ಯ ಯಾಕೆ ಅಂದರೆ, ಲಿಂಗದಲ್ಲೇ ಇರತಕ್ಕಂಥ ಶಕ್ತಿ ಭಾಗ ಅಧಿಕ ಇರುವುದರಿಂದ ಶಕ್ತಿಗೆ ಪ್ರಾಧಾನ್ಯ. 1200 ವರ್ಷಗಳ ಹಿಂದೆ ಈ ಕೊಡಚಾದ್ರಿಯಲ್ಲಿ ತಪಸ್ಸು ಮಾಡಿರ್ತಕ್ಕಂಥ ಆದಿಶಂಕರರಿಗೆ ಇಂಥ ಒಂದು ಅದ್ಭುತವಾದ ಲಿಂಗ ಎಲ್ಲಿ ಇದೆ, ಇದು ಕೊಡಚಾದ್ರಿ ಆಗಿತ್ತು. ಆ ಕಾಲದಲ್ಲಿ ಸಾನು ಪ್ರದೇಶ ಆಗಿತ್ತು, ಕೊಡಚಾದ್ರಿಯ ತಪ್ಪಲು. ಆಗ ಅವರಿಗೆ ಅಲ್ಲಿ ತಪಸ್ಸು ಮಾಡಿ ಏನು ಸರ್ವಜ್ಞ ಪೀಠದಲ್ಲಿ ಅವರು ತಪಸ್ಸು ಮಾಡಿದ್ರು, ಆಗ ಏನು ಸರ್ವಜ್ಞರಾದರು ಅಂಥ ಒಂದು ಆದಿಶಂಕರರಿಗೆ ಆ ಒಂದು ತಪಸ್ಸಿನಲ್ಲಿ ಅವರಿಗೆ ಗೊತ್ತಾಯಿತು ಇಂಥ ಒಂದು ಅದ್ಭುತವಾದ ಲಿಂಗ ಇಲ್ಲಿದೆ ಅಂತ. ಸ್ವರ್ಣರೇಖಾಂಕಿತಂ ಲಿಂಗಂ ನಾಸ್ತಿ ಜಗತ್ರಯೇ ತತ್ರಾಪಿ ವಾಮಭಾಗಾಧಿಕ್ಯಂ ನ ಭೂತೋ ನ ಭವಿಷ್ಯತಿ. ಸ್ವರ್ಣರೇಖಾಂಕಿತವಾದಂಥ ಲಿಂಗ 3 ಲೋಕದಲ್ಲೆಲ್ಲೂ ಇಲ್ಲ, ಇಡೀ ಪ್ರಪಂಚದಲ್ಲಲ್ಲ 3 ಲೋಕದಲ್ಲೇ ಇಲ್ಲ ಇಂತಹ ಒಂದು ಅದ್ಭುತವಾದ ಲಿಂಗ. ಅದರಲ್ಲೂ ವಾಮಭಾಗಾಧಿಕವಾಗಿರುವಂಥದ್ದು ಅಂದರೆ ಶಕ್ತಿ ಪ್ರಾಧಾನ್ಯವಾಗಿರ್ತದೆ ಆ ಲಿಂಗ. ನ ಭೂತೋ ನ ಭವಿಷ್ಯತಿ, ಹಿಂದೆ ಇದಕ್ಕಿಂತ ಹಿಂದೆ ಆಗಲಿಲ್ಲ, ಇನ್ನು ಮುಂದೆ ಆಗೋದೂ ಇಲ್ಲ ಅಂತ ನಮ್ಮ ಪುರಾಣ ಹೇಳ್ತದೆ. ಈ ಮಿಥುನ ಲಿಂಗ ಅಂತ ಹೇಳ್ತಾರೆ, ಈಗ ನೀವು ಕೇಳಿರ್ಬೋದು, ಈ ದ್ವಾದಶ ಜ್ಯೋತಿರ್ಲಿಂಗ ಅಂತ ಹೇಳ್ತಾರೆ, ಅದು 12 ಇರೋದು ದ್ವಾದಶ ಜ್ಯೋತಿರ್ಲಿಂಗ. ಹಾಗೆ ಶಿವನ ಆತ್ಮಲಿಂಗ ಅದು ಒಂದೇ ಇರುವಂಥದ್ದು, ಅದು ಗೋಕರ್ಣದಲ್ಲಿ ಏನು ಆತ್ಮಲಿಂಗ ಇದೆ. ಹಾಗೆ ಮಿಥುನ ಲಿಂಗ ಅಂದರೆ ದಂಪತಿಯುಕ್ತವಾಗಿ ಉದ್ಭವಿಸಿದ ಲಿಂಗ, ಅದು ಪ್ರಪಂಚದಲ್ಲಿ ಇದು ಒಂದೇ ಇರುತ್ತೆ. ಹಾಗಾಗಿ ಇದಕ್ಕೆ ಅಷ್ಟೊಂದು ಪ್ರಾಮುಖ್ಯತೆ. ಅಂಥ ಲಿಂಗದ ದರ್ಶನಾರ್ಥಿಯಾಗಿ ಭಕ್ತರಾಗಿ ಆದಿಶಂಕರರು ಇಲ್ಲಿ ಬಂದರು, ಅವರು ತಪಸ್ಸು ಮಾಡಿದರು. ಇಲ್ಲೇ ಹಿಂದ್ಗಡೆ ಇರತಕ್ಕಂಥ ಶಂಕರಾಚಾರ್ಯರ ಪೀಠ ಇದೆ, ಅಲ್ಲೇ ಕುಳಿತು ತಪಸ್ಸು ಮಾಡಿದಾಗ ಅವರಿಗೆ, ಈಗ ಸಾಮಾನ್ಯ ಜನರಿಗೆ ನಮಗೆ ಆ ಲಿಂಗ ನೋಡಿದರೆ ಏನೂ ಅರ್ಥ ಆಗೋದಿಲ್ಲ. ಏನೋ ಒಂದು ಲಿಂಗ ರೂಪಿಣಿ ದೇವಿ ಅಂತ ಹೇಳ್ತಾರೆ,
ಆಯಿತು, ನಾವು ಕೈ ಮುಗಿದು ಬರ್ತೇವೆ. ಯಾಕಂದರೆ ನಮ್ಮದು ಅಲ್ಪ ಬುದ್ಧಿ ಅಲ್ವಾ ಮನುಷ್ಯರದ್ದು, ಸಾಮಾನ್ಯ ಜನರದ್ದು. ಅದೇ ಆಚಾರ್ಯ ಶಂಕರ ಭಗವತ್ಪಾದರದ್ದು ಋಷಿ ಹೃದಯ, ಅವರದ್ದು ಆತ್ಮಜ್ಞಾನ ಹೊಂದಿ ಸರ್ವಜ್ಞ ಪೀಠವನ್ನು ಏರಿದವರು. ಅವರಿಗೆ ಆ ಲಿಂಗದಲ್ಲಿ ಏನಿದೆ ಅಂತ ಅವರು ತಪಸ್ಸು ಮಾಡಿದಾಗ ಅವರಿಗೆ ಕಂಡ ರೂಪ ಏನಿದೆ, ಶಂಖಚಕ್ರ ವರದ ಅಭಯಯುಕ್ತೆಯಾಗಿ ಇರ್ತಕ್ಕಂಥ ಶಕ್ತಿ ರೂಪಿಣಿಯಾದಂಥ ದೇವಿಯ ಒಂದು ರೂಪ ಏನು ಅವ್ರ ಹೃದಯದಲ್ಲಿ ಕಾಣಿಸ್ತು, ಆ ರೂಪವನ್ನೇ ಶ್ರೀಚಕ್ರ ಯಂತ್ರವನ್ನು ಬರೆದು ಅದರ ಮೇಲೆ ಪ್ರತಿಷ್ಠೆ ಮಾಡಿ. ಈಗ ಅಭಿಷೇಕ, ಅರ್ಚನೆ, ನೈವೇದ್ಯ ಎಲ್ಲ ಆ ಲಿಂಗಕ್ಕೆ ಆಗುವಂಥದ್ದು. ಸರ್ವಾಭರಣ ಹಾಕಿ ರಾಜ ಮಹಾರಾಜರು, ಕೆಳದಿ ಅರಸರು ಮತ್ತು ನಮ್ಮ ಇಲ್ಲೇ ಅವರ ಸಾಮಂತ ರಾಜರು, ವಿಜಯನಗರದ ಅರಸರು, ಮೈಸೂರು ಅರಸರು, ಇವರೆಲ್ಲ ಕೊಟ್ಟಿರ್ತಕ್ಕಂಥ ಅನೇಕ ವಜ್ರ ವೈಡೂರ್ಯಗಳು, ಚಿನ್ನಾಭರಣಗಳು ಎಲ್ಲ ಇದೆ. ಅದನ್ನು ದೇವಿಗೆ ಹಾಕಿ ಅಲಂಕಾರ ಮಾಡ್ತಾರೆ. ಈಗ ನಮಗೆ ಪ್ರಧಾನವಾಗಿ ಕೊಲ್ಲೂರಿನಲ್ಲಿ ಕಾಣುವಂಥದ್ದು ಶ್ರೀಚಕ್ರದ ಮೇಲಿರುವಂಥ ಲಿಂಗ ನಮಗೆ ನೋಡಲಿಕ್ಕೆ ಸಿಗ್ತದೆ. ಶ್ರೀಚಕ್ರ ಬಿಂದು ಸ್ವರೂಪವಾದ ಲಿಂಗ ಅಂದರೆ ದೇವಿ ಉದ್ಭವ ಆದ್ದು ಶ್ರೀಚಕ್ರ ಬಿಂದು ಸ್ವರೂಪವಾದ ಲಿಂಗದಲ್ಲಿ. ಅದೇ ಬಿಂದು ಶ್ರೀಚಕ್ರದಲ್ಲಿ ಬಿಂದು, ತ್ರಿಕೋಣ, ವಸುಕೋಣ, ದಶಾರ ಯುಗ್ಮ ಅಂತ ಇರ್ತದೆ. ಅದರ ಬಿಂದು ಇದೆಯಲ್ಲ, ಅದು ದೇವಿ ಆವಿರ್ಭಾವವಾದ ಸ್ಥಾನ. ಅದೇ ಬಿಂದು ಅಂದರೆ ಪ್ರಪಂಚದ ಒಂದು ಮೂಲ ಏನಂತ ಕೇಳಿದರೆ ಆ ಬಿಂದುವೇ. ಈಗ ನಮಗೆ ಕೊಲ್ಲೂರಿನಲ್ಲಿಗೆ ನಾವು ಬಂದು ದರ್ಶನ ಮಾಡುವಂಥದ್ದು ಅದನ್ನು, ಆ ಲಿಂಗವನ್ನು ಮತ್ತು ವಿಗ್ರಹವನ್ನು. ಲಿಂಗದ ಹಿಂಭಾಗದಲ್ಲೇ ವಿಗ್ರಹ. ಆ ಲಿಂಗದಲ್ಲಿ ಇದ್ರೆ, ಲಿಂಗವನ್ನು ನೋಡಿದರೆ ಸಾಮಾನ್ಯ ಜನರಿಗೆ ಏನಂತ ಅರ್ಥ ಆಗುದಿಲ್ಲ. ಅದಕ್ಕೋಸ್ಕರ ಅದಕ್ಕೆ ವಿಗ್ರಹವನ್ನು ಆದಿಶಂಕರರು ಪ್ರತಿಷ್ಠೆ ಮಾಡಿ ಭಕ್ತರ ಇಷ್ಟಾರ್ಥ ಸಿದ್ಧಿಗೋಸ್ಕರ ವಿಗ್ರಹ ಪ್ರತಿಷ್ಠೆಯನ್ನು ಮಾಡಿ ಲಿಂಗವನ್ನು ದರ್ಶನ ಮಾಡ್ಬೋದು, ವಿಗ್ರಹವನ್ನು ದರ್ಶನ. ಲಿಂಗವನ್ನು ಪೂಜಾ ಸಮಯದಲ್ಲೆಲ್ಲ ಮುಚ್ಚಿರ್ತಾರೆ, ಪ್ರಾತಃ ಕಾಲದ ಸಮಯದಲ್ಲಿ ಲಿಂಗವನ್ನು ದರ್ಶನ ಮಾಡಬೇಕು. ಈಗ ವೀಕ್ಷಕರು ಕೂಡ ಕೊಲ್ಲೂರಿನಲ್ಲಿ ಆ ಲಿಂಗವನ್ನೇ ದರ್ಶನ ಮಾಡಬೇಕು ಅನ್ನುವಂಥ ಇಚ್ಛೆ ಇರುವವರಿದ್ದರೆ ಅವರು ಪ್ರಾತಃ ಕಾಲದಲ್ಲಿ ಬರಬೇಕು. ಎಷ್ಟು ಸುಮಾರು ಗಂಟೆಗೆ? 6:30 ಹೊತ್ತಿಗೆ ಆಗ ಅವರಿಗೆ 6:15-6:30 ಒಂದು 7 ಗಂಟೆವರೆಗೆ ಲಿಂಗವನ್ನು ದರ್ಶನ ಮಾಡಿ ಶಕ್ತಿ ಸ್ವರೂಪಿಣಿಯಾಗಿರ್ತಕ್ಕಂಥ, ತಾಯಿ ನೆಲೆಯಾಗಿರ್ತಕ್ಕಂಥ, ಆ ಜಗತ್ತಿನಲ್ಲಿ ಇನ್ನೆಲ್ಲೂ ಇಲ್ಲದಂಥ ಲಿಂಗವನ್ನು ದರ್ಶನ ಮಾಡುವಂಥ ಯೋಗ ಸುಮಾರು ಆ ಹೊತ್ತಿಗೆ ಬಂದರೆ ಕೊಲ್ಲೂರಿನಲ್ಲಿ ಎಲ್ಲರಿಗೂ ಅನ್ನುವಂಥದ್ದು ಬಹಳ ಪ್ರಮುಖವಾದ ಸಂಗತಿ. ಈಗಾಗಲೇ ನೀವು ಸಲ್ಲಿಸಿದಾಗೆ ಶಂಕರಾಚಾರ್ಯರಿಂದ ಇದು ಮತ್ತೆ ಇಡೀ ಜಗತ್ತಿಗೆ ತೆರೆದುಕೊಂಡಿತು ಅಂತ ಹೇಳುವಂಥದ್ದು ಬಹುದೊಡ್ಡ ಸಂಗತಿ. ಅದಾದ ನಂತರ ಇವತ್ತಿನವರೆಗೆ ಅನುಚಾನವಾಗಿ ಇಲ್ಲಿ ದೇವಿಯ ಆರಾಧನೆ, ಅದು ಶಕ್ತಿಯ ಆರಾಧನೆ ನಡ್ಕೊಂಡು ಬಂದಿದೆ. ಯಾವ್ಯಾವ ಸ್ವರೂಪದಲ್ಲಿ ನಡ್ಕೊಂಡು ಬಂದಿದೆ ಮತ್ತು ಇಲ್ಲಿನ ಆರಾಧನಾ ಪದ್ಧತಿಗಳು ಮತ್ತು ಆರಾಧನಾ ಕ್ರಮ ಹೇಗೆ ಅಂತ? ಇಲ್ಲಿ ಆರಾಧನಾ ಕ್ರಮ ಹೇಗೆ ಅಂದರೆ, ಆದಿಶಂಕರರು ಯಾವಾಗ ಇಲ್ಲಿ ದೇವಿಯನ್ನು ಪ್ರತಿಷ್ಠೆ ಮಾಡಿದರು ಆಗ ಅವರೇ ಒಂದು ಚೌಕಟ್ಟು ಹಾಕಿಕೊಟ್ರು ನಮಗೆ, ಹೇಗೆ ಇಲ್ಲಿ ಪೂಜಾ ಕಾರ್ಯಗಳು ನಡಿಬೇಕು. ಆಗಮಗಳಲ್ಲಿ ವಿಜಯಾಗಮ ಅಂತಕ್ಕಂಥದ್ದು ಆಗಮ ಇದೆ, ಆಗಮಶಾಸ್ತ್ರದ. ಆ ಆಗಮಶಾಸ್ತ್ರದ ವಿಜಯಾಗಮದಂತೆ ಇಲ್ಲಿ ಒಂದು ಪೂಜಾ ಪದ್ಧತಿಯನ್ನು ಅವರೇ ಒಂದು ನಿರ್ಧರಿಸಿದರು. ಮೂಕಾಂಬಿಕಾ ಪೂಜಾಕಲ್ಪ ಅಂತ. ಆ ಪೂಜಾಕಲ್ಪದ ಪ್ರಕಾರ ಇಲ್ಲಿ 4 ಹೊತ್ತು ಪೂಜೆ ನಡೀತದೆ. 4 ಹೊತ್ತು ಪೂಜೆ ನಡೀತದೆ. ಬೆಳಗ್ಗೆ ಎಲ್ಲ ದೇವಸ್ಥಾನಗಳಲ್ಲೂ 3 ಹೊತ್ತು ಪೂಜೆಯನ್ನು ನಾವು ನೋಡ್ತೇವೆ. ಹೌದು, ಇಲ್ಲಿ 4 ಹೊತ್ತು. ಇಲ್ಲಿ 4 ಹೊತ್ತು. ಯಾವ ಸಮಯ? ಬೆಳಿಗ್ಗೆ ಉಷಃಕಾಲ ಪೂಜೆ. ಬೆಳಿಗ್ಗೆ ಪ್ರಪ್ರಥಮವಾಗಿ ದೇವರಿಗೆ ಉಷಃಕಾಲದಲ್ಲಿ ಕವಾಟ ತೆಗೆದು ಬಾಗಿಲು ತೆಗೆದು ದೇವಿಯ ಎಲ್ಲ ನಿರ್ಮಾಲ್ಯಗಳನ್ನೆಲ್ಲ ತೆಗೆದು ಒಂದು 6 ಗಂಟೆಗೆ ಸಾಮಾನ್ಯ ಆ ಸಮಯ ಬಾಗಿಲು ತೆಗೆಯುವಂಥದ್ದು ಎಷ್ಟು ಗಂಟೆಗೆ? 5 ಗಂಟೆಗೆ. 5 ಗಂಟೆಗೆ ಬಾಗಿಲು ತೆಗೆದು ಮತ್ತಲ್ಲೆಲ್ಲ ಸ್ವಲ್ಪ 6 ಗಂಟೆ ಆಗ್ತದೆ. 6 ಗಂಟೆ ಆಗ್ತದೆ.
6 ಗಂಟೆಗೆ ಪ್ರಪ್ರಥಮ ಪೂಜೆ ಸ್ಟಾರ್ಟ್ ಆಗ್ತದೆ. ಉಷಕಾಲದ ಪೂಜೆ ಅದು 6 ಗಂಟೆಗೆ ಆರಂಭ ಆಗ್ತದೆ. 6 ಗಂಟೆಗೆ ಆರಂಭ. ಎಷ್ಟು ಗಂಟೆಗೆ ಮಂಗಳಾರತಿ ಆಗ್ತದೆ? ಒಂದು ಸಾಧಾರಣ ಒಂದು ಪ್ರಥಮವಾಗಿ ದೇವಿಗೆ ಹಲ್ಲು ತಿಕ್ಕುವುದಂತ, ಅದಕ್ಕೆ ದಂತಧಾವನ ಪೂಜಾ ಅಂತ ಹೇಳ್ತಾರೆ. ಈ 6 ಗಂಟೆಗೆ ಪ್ರಪ್ರಥಮವಾಗಿ ದೇವಿಗೆ ಒಂದು ಹಲ್ಲು ತಿಕ್ಕಿ ಇದು ಮಾಡುವಂಥದ್ದಂತ ಸಂಕಲ್ಪ. ಹಲ್ಲು ತಿಕ್ಕುವುದು ಗುಡ ಮತ್ತು ಶುಂಠಿ. ಗುಡ ಶುಂಠಿಯಿಂದ ದೇವರಿಗೆ ಹಲ್ಲನ್ನು ಉಜ್ಜಿ ಅದನ್ನು ನೈವೇದ್ಯ ಮಾಡ್ತಾರೆ. ಆಗ ಅದನ್ನು ಪ್ರಪ್ರಥಮವಾಗಿ ಒಂದು 7:20ಕ್ಕೆ ಫಸ್ಟ್ ಮಂಗಳಾರತಿ, ಪ್ರಪ್ರಥಮವಾಗಿ ಮಂಗಳಾರತಿ ಆಗ್ತದೆ. ಅದು ನೈವೇದ್ಯ ಫಸ್ಟ್ ದೇವರಿಗೆ ಆಗೋದು. ಪ್ರಥಮ ನೈವೇದ್ಯ ಅದೇ ಗುಡ ಮತ್ತು ಶುಂಠಿ. ಅದನ್ನು ಮತ್ತೆ ಭಕ್ತಾದಿಗಳಿಗೆಲ್ಲ ಕೊಡ್ತಾರೆ. ಈ ಪ್ರಥಮ ನೈವೇದ್ಯದ ನಂತರ ಪಂಚಾಮೃತ ಅಭಿಷೇಕ ಇಲ್ಲಿ ನೋಡುವಾಗಿಲ್ಲ. ಅಭಿಷೇಕವನ್ನು ನಮಗೆ ತೆರೆಯನ್ನು ಹಾಕಿ ಅಭಿಷೇಕ ಮಾಡ್ತಾರೆ. ಅಭಿಷೇಕವನ್ನ ಎಲ್ಲ ದೇವಸ್ಥಾನಗಳಲ್ಲಿ ಹೇಗೆ ಅಂತಾರೆ, ಅಭಿಷೇಕವನ್ನ ನೋಡ್ಬೋದು, ಆದರೆ ಇಲ್ಲಿ ನೋಡುವ ಹಾಗಿಲ್ಲ. ನೋಡುವ ಯಾಕೆ? ಅದಕ್ಕೆ ಏನಾದರೂ ಕಟ್ಟುಪಾಡುಗಳು? ಕಟ್ಟುಪಾಡು ಅಂದರೆ ಮುಖ್ಯವಾಗಿ ಸ್ತ್ರೀ ದೇವತೆ. ಮತ್ತೆ ಇಲ್ಲಿ ಒಂದು ಅದು ಶಂಕರಾಚಾರ್ಯರಿಂದ ಬಂದಂಥದ್ದು ಇಲ್ಲಿನೊಂದು ನಂಬಿಕೆ. ಏನು ಮತ್ತು ನಮ್ಮ ಶಾಸ್ತ್ರದಲ್ಲೂ ಸ್ನಾನೇ ವಸ್ತ್ರ ಹವಿರ್ ನಿವೇದ್ಯ ಸಮಯೇ ಅಂತ, ಸ್ನಾನ ಮಾಡಬೇಕಿದ್ರೆ ವಸ್ತ್ರವನ್ನು ದೇವಿಗೆ ಉಡಿಸ್ಬೇಕು. ಹವಿರ್ ನೈವೇದ್ಯ ಸಮಯ, ಹವಿರ್ಭಾಗವನ್ನು ಕೊಡುವಾಗ, ನೈವೇದ್ಯ ಕೊಡುವಾಗ ಎಲ್ಲ ಏನು ಕುರ್ಯಾತ್ ಪಟಾಚ್ಛಾದನಂ ಅಂತ ಪಟವನ್ನು ಹಾಕಿಯೇ ಮಾಡಬೇಕು. ಅದನ್ನು ನಾವು ಇಲ್ಲೂ ಅದೇ ರೀತಿಯೇ ನಾವು ಅನುಸರಿಸ್ತೇವೆ. ಹಾಗಾಗಿ ದೇವಿಗೆ ಕ್ಲೋಸ್ ಆಗಿ ಅಂದರೆ ಏನು ತೆರೆಯನ್ನು ಹಾಕಿ ಇದೆಲ್ಲ ಅಭಿಷೇಕ ನಡೆಯುವಂಥದ್ದು. ಅಭಿಷೇಕ ಆದಮೇಲೆ ದೇವಿಗೆ ಕುಂಕುಮಾರ್ಚನೆ, ಪುಷ್ಪಾರ್ಚನೆ ಇದೆಲ್ಲ ನಡೀತದೆ. ನಡೆದ ಮೇಲೆ ಪ್ರಪ್ರಥಮವಾಗಿ ನೈವೇದ್ಯ ಆಗಿ ಒಂದು 8 ಕಾಲಿಗೆ ಮಂಗಳಾರತಿ ಆಗ್ತದೆ. ಮಂಗಳಾರತಿ ಆದಮೇಲೆ ದೇವಿ ಹೊರಗಡೆ ಇಲ್ಲೇ ಉತ್ಸವ ಅಂದರೆ ಹೊರ ಪ್ರಾಕಾರದಲ್ಲಿ ಉತ್ಸವ ನಡೀತದೆ. ಇದು ಪ್ರತಿನಿತ್ಯವೂ ಕೂಡ ಪ್ರತಿನಿತ್ಯ 3 ಹೊತ್ತು ಉತ್ಸವ ಇದೆ. 3 ಹೊತ್ತು ಉತ್ಸವ ಇದೆ, 4 ಹೊತ್ತು ಪೂಜೆ ಇದೆ. ಏನಂದ್ರೆ ಒಂದು ಮಹಾಕ್ಷೇತ್ರ ಆಗಬೇಕಿದ್ರೆ ಅದಕ್ಕೆ ಕೆಲವು ನಿಯಮಗಳಿದೆ ನಮ್ಮ ಆಗಮಶಾಸ್ತ್ರದಲ್ಲಿ. ಏನು ಅಲ್ಲಿ ಏನಿರಬೇಕು? ನಿತ್ಯೋತ್ಸವ ಇರಬೇಕು, ವಾರೋತ್ಸವ ಇರಬೇಕು, ಪಕ್ಷೋತ್ಸವ ಇರಬೇಕು, ಮಾಸೋತ್ಸವ ಇರಬೇಕು, ಷಾಣ್ಮಾಸೋತ್ಸವ ಇರಬೇಕು, ವಾರ್ಷಿಕ ಉತ್ಸವ ಇರಬೇಕು. ಹೀಗೆ ಈ ನಮ್ಮ ದೇವಸ್ಥಾನದಲ್ಲಿ ಇಷ್ಟು ಉತ್ಸವಗಳು ಇದೆ. ನಿತ್ಯವೂ 3 ಹೊತ್ತು ಉತ್ಸವಗಳಿದೆ. ಅದಕ್ಕೆ ನಿತ್ಯೋತ್ಸವ ಅಂತ ಹೇಳ್ತಾರೆ. ವಾರೋತ್ಸವ ಪ್ರತಿ ಶುಕ್ರವಾರ ಗ್ರಾಮಾಂತೆ ಅಂದರೆ ಗ್ರಾಮದ ಅಂತ್ಯದಲ್ಲಿ ಇಲ್ಲೊಂದು ಓಲಗ ಮಂಟಪ ಅಂತಿದೆ. ಪ್ರತಿ ಶುಕ್ರವಾರ ಅಲ್ಲಿಗೆ ದೇವರು ಹೋಗಿ ಅಲ್ಲೊಂದು ನೈವೇದ್ಯ ಮಂಗಳಾರತಿಯೆಲ್ಲ ಆಗಿ ದೇವಿ ರಾಜಬೀದಿಲಿ ಹೋಗಿ ರಾಜಬೀದಿಲಿ ಬರ್ತಾರೆ. ಹಾಗೆ ಅದೊಂದು ವಾರೋತ್ಸವ. ಹಾಗೆ ಪಕ್ಷೋತ್ಸವ ಎಲ್ಲ ಅಮಾವಾಸ್ಯೆ ಮತ್ತು ಹುಣ್ಣಿಮೆಗೆ ಉತ್ಸವ ಇದೆ. ಈ ಷಾಣ್ಮಾಸೋತ್ಸವ ಅಂದರೆ 6 ತಿಂಗಳಿಗೆ ಒಂದ್ಸಲ ಅದು ಈ ನವರಾತ್ರಿ ಉತ್ಸವ. ಈ ಷಾಣ್ಮಾಸೋತ್ಸವ ವಾರ್ಷಿಕವಾಗಿ ಬರುವಂತಹದ್ದು ವಾರ್ಷಿಕ ರಥೋತ್ಸವ. ಅದು ಯಾವಾಗ ನಡೆಯುವಂಥದ್ದು? ಅದು ಮೀನ ಮಾಸ ಅಂದರೆ ಸಾಧಾರಣ ಏಪ್ರಿಲ್ ಮೇ ಆ ಸಂದರ್ಭದಲ್ಲಿ ಬರ್ತದೆ. ಏಪ್ರಿಲ್ ಅಂತ್ಯದಲ್ಲಿ, ಮೇ ಆರಂಭ ಹೊತ್ತಿನಲ್ಲಿ ಬರ್ತದೆ. ಕೆಲವು ಸಲ ಮೇ ಮಧ್ಯದಲ್ಲೂ ಬರ್ತದೆ. ಇದರ ಏನು ಹಿಂದೂ ಪಂಚಾಂಗದ ಪ್ರಕಾರ ಹೇಗೆ ಬರ್ತದೋ ಹಾಗೆ ಬರ್ತದೆ. ಮೀನ ಮಾಸದಲ್ಲಿ ನಡೆಯುವ ಇದು ಬೆಳಗಿನ ಪೂಜೆ ಆಯಿತು. ಅದಾದ ನಂತರದ ಪೂಜೆ, ಎರಡನೇ ಪೂಜೆ ಒಂದು 9:30 ಸಂದರ್ಭದಲ್ಲಿ 9:00 ಸಾಧಾರಣ ಈ ಮಧ್ಯಾಹ್ನ ಕಾಲದ ಪೂಜೆ ಪ್ರಾರಂಭ ಆಗ್ತದೆ. ಮಧ್ಯಾಹ್ನಕ್ಕೆ ವಿಶೇಷವಾಗಿ ದೇವರಿಗೆ ಈ ಪಂಚಭಕ್ಷ ಪರಮಾನ್ನವನ್ನು ನೈವೇದ್ಯ ಮಾಡ್ತಾರೆ. 5 ವಿಧ ಭಕ್ಷ್ಯ, ಭೋಜ್ಯ, ಅಪ್ಪ, ವಡೆ, ಪಾಯಸ, ಹೀಗೆ ವಿಧವಾದ ನೈವೇದ್ಯಗಳು. ಅದರ ಜೊತೆಗೆ ದೇವಿಗೆ ವಿಶೇಷವಾಗಿ ರುದ್ರಾಭಿಷೇಕ ಆದ ತಕ್ಷಣ ಮತ್ತೆ ಹೀಗೆ ಹೊರ ಪ್ರಾಕಾರದಲ್ಲಿ ಬಲಿ ಉತ್ಸವ ಆದಮೇಲೆ 1:30ವರೆಗೂ ಭಕ್ತಾದಿಗಳಿಗೆ ದರ್ಶನ. 1:30ಗೆ ಕರೆಕ್ಟಾಗಿ ನಡೆ ಹಾಕ್ತಾರೆ.
ಕ್ಲೋಸ್ ಮಾಡ್ತಾರೆ. 1:30 ಕ್ಲೋಸ್ ಆದರೆ 3 ಗಂಟೆವರೆಗೂ ಕ್ಲೋಸ್ ಆಗಿರುತ್ತೆ. ಮತ್ತೆ 3 ಗಂಟೆ ಪುನಃ ಓಪನ್ ಆಗ್ತದೆ. 3 ಗಂಟೆಯಿಂದ 6 ಗಂಟೆವರೆಗೂ ಭಕ್ತಾದಿಗಳಿಗೆ ದರ್ಶನ. ಅದಾದಮೇಲೆ ಸಾಯಂಕಾಲದ ಪೂಜೆ, ಅದನ್ನು ಪ್ರದೋಷ ಪೂಜೆ ಅಂತ ಹೇಳ್ತಾರೆ. ಪ್ರದೋಷ ಕಾಲದಲ್ಲಿ ಅಂದರೆ ಇಲ್ಲಿ ಎಲ್ಲಾ ದಿವಸವೂ ಪ್ರದೋಷ ಕಾಲದಲ್ಲಿ, ಯಾಕೆಂದ್ರೆ ಇಲ್ಲದ್ರೆ ಕೆಲವು ದಿನಗಳು ಮಾತ್ರ ಬರ್ತದೆ. ಹೌದು, ಇಲ್ಲಿ ಪ್ರತಿನಿತ್ಯವೂ ಪ್ರದೋಷ ಪೂಜೆ ಇದೆ. ಆ ಪ್ರದೋಷ ಕಾಲದಲ್ಲಿ ದೇವಿಗೆ ವಿಶೇಷವಾಗಿ ಪೂಜೆ, ಆರತಿ ಇದೆಲ್ಲ ನಡೀತದೆ. ಈ ಪ್ರದೋಷ ಕಾಲದ ನಂತರ ಒಂದು 7:15, 7:45, 6ರಿಂದ 7:45 ಅದು ಮೂರನೇ ಪೂಜೆ. ಅದರ ನಂತರ ರಾತ್ರಿ ಪೂಜೆ. ರಾತ್ರಿ ಪೂಜೆಯಲ್ಲಿ ಇದೇ ರೀತಿ ಪಂಚಾಮೃತಾಭಿಷೇಕಾದಿಗಳು ಇದೆಲ್ಲ ಆಗಿ ಮತ್ತೆ ದೇವಿ ಹೊರಗಡೆ ಬಂದು ಉದಯಾಸ್ತಮಾನ ಪೂಜೆ ಇದ್ದರೆ ಭಕ್ತಾದಿಗಳದ್ದು ಆ ಸಮಯದಲ್ಲಿ ಚಿನ್ನದ ರಥವನ್ನು ಎಳೆಯುತ್ತಾರೆ. ಈ ಬೆಳಿಗ್ಗೆ ಮಧ್ಯಾಹ್ನ ಎಲ್ಲ ಈ ಸಾಧಾರಣ ಪುಷ್ಪರಥವನ್ನು ಎಳೆಯುವಂಥದ್ದು. ಚಿನ್ನದ ರಥವನ್ನು ರಾತ್ರಿ ಎಳೆಯುವಂಥದ್ದು. ಚಿನ್ನದ ರಥದಲ್ಲಿ ಉದಯಾಸ್ತಮಾನ ಪೂಜೆ ಇದ್ರೆ ಆ ದಿವಸ ರಾತ್ರಿ ಚಿನ್ನದ ರಥವನ್ನು ಎಳೆಯುವಂಥದ್ದು. ಹಾಗೆ ಇದು ಈ ಚಿನ್ನದ ರಥ ಇದ್ರೆ ಅದು ಮುಗಿದ ತಕ್ಷಣ ದೇವಿ ಪುನಃ ಗರ್ಭಗೃಹಕ್ಕೆ ಪ್ರವೇಶ ಮಾಡಿ ಮತ್ತೆ ಅಲ್ಲಿ ಈ ಕಷಾಯ ಅಂತ ಅದು ಇಲ್ಲಿಯ ಒಂದು ಪ್ರತ್ಯೇಕ ನಂಬಿಕೆ. ಅಂದರೆ ಒಂದು 8 ವಿಧವಾದ ಔಷಧಿಯಿಂದ ಕೂಡಿ, ಅಂದರೆ ಕಾಳು ಮೆಣಸು, ಪಿಪ್ಪಲಿ, ಜಾಯಿಕಾಯಿ, ಲವಂಗ, ಹೀಗೆ ಕಟು ಮತ್ತು ಬೆಲ್ಲ 8 ವಿಧವಾದ ವಿಶೇಷ ಮೂಲಿಕೆಗಳನ್ನು ಸೇರಿಸಿ ಅದನ್ನು ಕುದಿಸಿ ಅದನ್ನು ಕೊನೆ ಒಂದು ಮಂಗಳಾರತಿಯಾಗಿ ಮತ್ತೆ ದೇವಿ ಶಯನೋತ್ಸವ ಆಯಿತು ಅಂದರೆ ಮತ್ತೆ ಭಕ್ತಾದಿಗಳು ದರ್ಶನ ಅಲ್ಲಿಗೆ ಸಮಾಪ್ತಿ ಆಗ್ತದೆ. ಅಂದ್ರೆ ಒಳಗಡೆ ಎಷ್ಟು ಜನ ಭಕ್ತಾದಿಗಳು ಇರ್ತಾರೋ ಅಷ್ಟೇ ಅವರಿಗೆ ಮಾತ್ರ ಇರುವಂಥದ್ದು, ಸೀಮಿತವಾಗಿ ಅದು ಮುಗಿದ ತಕ್ಷಣ ಮತ್ತೆ ಬೆಳಗಿನ ಪೂಜೆ. ಹಾಗೆ 4 ಹೊತ್ತಿನಲ್ಲಿ ಇಲ್ಲಿ ವಿಶೇಷವಾಗಿ ಪೂಜೆಗಳು ನಡೆಯುವಂಥದ್ದು. ಇದರ ಜೊತೆಗೆ ಇಲ್ಲಿ ತಾಯಿಯ ಜೊತೆಗಿರುವಂಥ ಪರಿವಾರ ದೇವರುಗಳು ಪ್ರಧಾನವಾಗಿ ಯಾವುದು? ಪ್ರಧಾನವಾಗಿ ಮೂಕಾಂಬಿಕೆ ಆದರೆ ಅವರೊಟ್ಟಿಗೆ ಪರಿವಾರ ದೇವರುಗಳು ಯಾವ ದೇವರಾಗಿ ಸುಬ್ರಹ್ಮಣ್ಯ, ಮುಖ್ಯವಾಗಿ ಸುಬ್ರಹ್ಮಣ್ಯ, ಪಾರ್ಥೇಶ್ವರ, ಪ್ರಾಣಲಿಂಗೇಶ್ವರ, ನಂಜುಂಡೇಶ್ವರ, ಗಣಪತಿ ಮತ್ತು ಆಂಜನೇಯ ಮತ್ತು ವೀರಭದ್ರ ಪ್ರಧಾನ ಸೇವಕರಾಗಿ ಇಲ್ಲಿ ವೀರಭದ್ರ ಸ್ವಾಮಿ ಅಂದರೆ ದೇವಿಯ ಸಂಪೂರ್ಣ ಒಂದು ಈ ಊರಿನ ಈ ದೇವಸ್ಥಾನದ ನಮ್ಮೆಲ್ಲರ ರಕ್ಷಣೆ ಅಂತ ಯಾರಾದರೂ ಇದ್ದರೆ ಅದು ಮೇನ್ ಸೆಕ್ಯೂರಿಟಿ ಅಂತ ಹೇಳ್ತಾರೆ. ಒಬ್ಬ ರಕ್ಷಕನಾಗಿ, ಕ್ಷೇತ್ರ ರಕ್ಷಕನಾಗಿ ಅಥವಾ ಒಂದು ಕ್ಷೇತ್ರ ಪಾಲಕನಾಗಿ ವೀರಭದ್ರ ಸ್ವಾಮಿ. ಹಾಗೆ ವೀರಭದ್ರ ಸ್ವಾಮಿಗೂ ಏನು ದೇವಿಗೆ ಏನು ಪೂಜೆ ಆಗ್ತದೆ ಅದೇ ರೀತಿ ವೀರಭದ್ರ ಸ್ವಾಮಿಗೂ ಪೂಜೆಗಳು ನಡೆಯುತ್ತದೆ. ಬಾಕಿ ಉಳಿದ ಪರಿವಾರ ದೇವತೆಗಳಿಗೆ ಮಧ್ಯಾಹ್ನ ಒಂದು ನೈವೇದ್ಯ ಇರ್ತದೆ, ಬೆಳಗ್ಗೆ ಪೂಜೆ ಇರ್ತದೆ, ಸಂಜೆ ಸಾಯಂ ಸಮಯದಲ್ಲಿ ಒಂದು ಮಂಗಳಾರತಿ ಇರ್ತದೆ. ಕೊಲ್ಲೂರು ಕ್ಷೇತ್ರ ಅಂತ ಹೇಳಿದರೆ ತುಂಬ ಇತಿಹಾಸ ಇರುವಂಥದ್ದು. ಈ ಕ್ಷೇತ್ರದಲ್ಲಿ ಪ್ರಧಾನವಾಗಿ ನಡೆಯುವಂಥ ಸೇವೆಗಳು ಯಾವುದು? ಪ್ರಧಾನ ಸೇವೆ ಅಂದರೆ ಇಲ್ಲಿ ಎಲ್ಲ ರೀತಿ ಸೇವೆಗಳು ಇದೆ. ಅಂದರೆ ಸಾಮಾನ್ಯನಿಂದ ಹಿಡಿದು ಎಲ್ಲ ಸೇವೆಗಳಿದೆ. ಉದಾಹರಣೆಗೆ ಕುಂಕುಮಾರ್ಚನೆ ಇದೆ, ಭಸ್ಮಾರ್ಚನೆ ಇದೆ ವೀರಭದ್ರ ಸ್ವಾಮಿ. ಮುಖ್ಯವಾಗಿ ಮಹಾ ತ್ರಿಮಧುರ ನೈವೇದ್ಯ ಇದೆ, ಅದು ತ್ರಿಮಧುರ ದೇವಿಗೆ ಭಾರಿ ವಿಶೇಷವಾದಂಥದ್ದು. ಇದೆಲ್ಲ ಮತ್ತು ತುಪ್ಪದ ದೀಪ ದೇವಿಗೆ ಅತಿ ಶ್ರೇಷ್ಠ. ಅಂದರೆ ದೀಪದಿಂದ ಆ ದೀಪವನ್ನು ಘೃತ ದೀಪವನ್ನು ಹಚ್ಚಿದಾಗ ನಮ್ಮ ಎಲ್ಲ ಪಾಪಗಳ ನಿವಾರಣೆ ಆಗ್ತದೆ ಅಂತ. ಹಾಗೆ ಆ ಘೃತ ದೀಪ ಇದೆಲ್ಲ ಸೇರಿ ಸೇವೆಗಳಿದೆ. ಸರ್ವ ಸೇವೆ ಇದೆ, ಪುಷ್ಪಾಂಜಲಿ ಮತ್ತು ಪ್ರಾತಃ ಕಾಲ ಪೂಜೆ, ಮಧ್ಯಾಹ್ನ ಪೂಜೆ ಮತ್ತು ರಾತ್ರಿ ಪೂಜೆ, ಇದು ಬೇರೆ ಬೇರೆ ಮಾಡಿಸ್ಲಿಕ್ಕೂ ಆಗ್ತದೆ. ಅದರ ಜೊತೆ ಮಹಾಪೂಜೆ ಅಂತ ಇದೆ, ಅದು ಕೂಡ ಒಂದು ಸೇವೆ. ಮಹಾಪೂಜೆಗೆ ಈ ಬೆಳಗ್ಗೆಯಿಂದ ಮಧ್ಯಾಹ್ನದವರೆಗೆ ಏನು ಸೇವೆ ಆಗ್ತದೆ, ರಥೋತ್ಸವ ಸಹಿತ ಒಂದು ಸೇವೆ ಪೂರ್ತಿ ಮಧ್ಯಾಹ್ನದವರೆಗೆ ಆಗ್ತದೆ. ಅದರ ಜೊತೆ ಉದಯಾಸ್ತಮಾನ ಪೂಜೆ ಇದೆ, ಬೆಳಿಗ್ಗೆ ಉಷಃಕಾಲದಿಂದ ರಾತ್ರಿ ಕಷಾಯದವರೆಗೆ
ಚಿನ್ನದ ರಥದ ಸಹಿತ ಸೇವೆ ಆಗ್ತದೆ. ಅದು ತುಂಬ ವಿಶೇಷ, ತುಂಬ ಬುಕ್ಕಿಂಗ್ ಇರ್ತದೆ. 1 ವರ್ಷ 2 ವರ್ಷ ಸಿಗುವುದಿಲ್ಲ, 3 ವರ್ಷ ಎಲ್ಲ ಇರ್ತದೆ. ಸಿಗೋದು ಸ್ವಲ್ಪ ಕಷ್ಟ, ಸಿಗ್ತದೆ. ಕ್ಯಾನ್ಸಲ್ ಆಗಿದ್ದು ಅದೆಲ್ಲ ಸಿಗ್ತದೆ. ಅದರ ಜೊತೆಗೆ ಚಂಡಿಕಾ ಹೋಮ. ಚಂಡಿಕಾ ಹೋಮ ಕೂಡ ಇಲ್ಲಿ ಪ್ರಧಾನವಾಗಿ ನಡೆಯುತ್ತೆ. ದೇವಿಗೆ ಅತಿ ಪ್ರೀತಿ ಚಂಡಿಕಾ ಹೋಮ, ದೇವಿಗೆ ಭಾರಿ. ಈ ಚಂಡಿಕಾ ಹೋಮ ಅಂತ ಬಂದಾಗ ಸಂಕಲ್ಪ ಏನು, ಯಾಕೆ ಅಂತ ಪ್ರಧಾನವಾಗಿ ಮಾಡುವಂಥದ್ದು? ಹೆಚ್ಚಿನವರು ಪ್ರಧಾನವಾಗಿ ಮಾಡುವಂಥದ್ದು ಅವರ ಇಷ್ಟಾರ್ಥ ಸಿದ್ಧಿಗೆ. ಚಂಡಿಕಾ ಹೋಮದಲ್ಲಿ ಅನೇಕ ಇದಿದೆ, ವಿಭಾಗಗಳಿವೆ. ಪ್ರಧಾನವಾಗಿರುವಂಥ ವಿಭಾಗಗಳು ಯಾವುದು? ಈ ಕೆಲವರು ಶತ್ರುವನ್ನು ನಮ್ಮ ಮನಸ್ಸಿಂದ ದೂರ ಆಗಲಿಕ್ಕೆ, ನಮ್ಮ ಕಾರ್ಯ ಸಾಧಿಸಲಿಕ್ಕೆ, ನಮಗೆ ಏನೋ ಇಷ್ಟಪ್ರಾಪ್ತಿ ಆಗಲಿಕ್ಕೆ, ಮತ್ತು ಈ ಅನೇಕ ಸಮಸ್ಯೆಗಳ ಬೀಡಲ್ಲ ಈಗ. ಎಲ್ಲರಿಗೂ ಸಮಸ್ಯೆ ಇಲ್ಲದವ ಯಾರಿಲ್ಲ. ಹಾಗಾಗಿ ಈ ಸಮಸ್ಯೆಗಳಿಂದ ಹೊರಗೆ ಬರಲಿಕ್ಕೆ, ಇಷ್ಟಾರ್ಥವನ್ನು ಸಿದ್ಧಿ ಮಾಡಿಕೊಳ್ಳಲಿಕ್ಕೆ ಚಂಡಿಕಾ ಹೋಮಗಳು ನಡೀತದೆ. ಅದು ಅವರಿಗೆ ಭಕ್ತಾದಿಗಳಿಗೆ ಇಷ್ಟಾರ್ಥ ಸಿದ್ಧಿ ಆಗ್ತಾ ಇದೆ ಅಂತ ಹೇಳಲಿಕ್ಕೆ ಇಲ್ಲಿ 2-3 ವರ್ಷದವರೆಗೆ ಚಂಡಿಕಾ ಹೋಮ ಬುಕ್ಕಿಂಗ್ ಇದೆ. ದಿವಸ 14 ಹೋಮ ಆಗ್ತದೆ. ಪ್ರತಿ ದಿವಸ 14 ಚಂಡಿಕಾ 14 ಹೋಮ ಆಗ್ತದೆ. ಮತ್ತೆ ನವಚಂಡಿಕಾ ಹೋಮ ಆಗ್ತದೆ. ಹೀಗೆ ಅದು ನವಚಂಡಿಕಾ ಹೋಮ ನಂತರ, ಅದಾದ ನಂತರ ಶತಚಂಡಿಕಾ ಹೋಮ, ಸಹಸ್ರ ಚಂಡಿಕಾ, ಅಯುತ ಚಂಡಿಕಾ ಅದು ಆಗಿದೆ. ಎಲ್ಲ ಸಾಧಾರಣ. ಈಗ ಚಂಡಿಕಾ ಹೋಮದಲ್ಲಿ ವಿಭಾಗಗಳಾಗಿ ನೋಡೋದಿದ್ರೆ ಒಂದು ಸಾಮಾನ್ಯ ಚಂಡಿಕಾ ಹೋಮ, ಹೌದು. ಅದಾದ ನಂತರ ಸಾಮಾನ್ಯ ಚಂಡಿಕಾ ಹೋಮ, ನವಚಂಡಿಕಾ ಹೋಮ, ಶತಚಂಡಿಕಾ ಹೋಮ, ಸಹಸ್ರ ಚಂಡಿಕಾ ಹೋಮ, ಅಯುತ ಚಂಡಿಕಾ ಹೋಮ. ಈ ರೀತಿಯಲ್ಲಿ ವಿಭಾಗವಾಗಿ ಚಂಡಿಕಾ ಹೋಮಗಳು ನಡೆಯುವಂಥದ್ದು ಇಲ್ಲಿಯ ನಂಬಿಕೆ. ಇಲ್ಲಿ ಇನ್ನು ಪ್ರಧಾನವಾಗಿ ನಡೆಯುವಂಥದ್ದು ರಂಗಪೂಜೆಗಳಿರ್ಬೋದು ಅಥವಾ ಬೇರೆ ಇನ್ಯಾವ್ಯಾವ ಸೇವೆಗಳು ನಡೀತವೆ? ರಂಗಪೂಜೆ ಅಂದರೆ ಅದು ಸಾಧಾರಣ ಈ ನಮ್ಮ ಸಂಜೆ ನಡೆಯುವಂಥದ್ದು, ಎಲ್ಲ ಸಮಯದಲ್ಲಿ ನಡೆಯುವುದಿಲ್ಲ. ಸಂಜೆ ಈ ಪ್ರದೋಷ ಕಾಲದ ಪೂಜೆ ನಂತರ ರಂಗಪೂಜೆ ನಡೆಯುತ್ತದೆ. ಅದು ಭಕ್ತರು ಯಾರಾದರೂ ಹರಕೆ ಇದ್ದರೆ ಆ ದಿವಸ ರಂಗಪೂಜೆಯನ್ನು ಮುಂಚಿತವಾಗಿ ಅದು ಬುಕ್ಕಿಂಗ್ ಮಾಡಬೇಕಾಗ್ತದೆ. ಬುಕ್ ಮಾಡಿದವರಿಗೆ ರಂಗಪೂಜೆ ಮಾಡಿಕೊಡು ಆಗ್ತದೆ. ಇದರ ಜೊತೆಗೆ ಕೊಲ್ಲೂರು ಕ್ಷೇತ್ರ ಸಹಜವಾಗಿಯೇ ಬೇರೆ ಬೇರೆ ದೇಶದ ಭಾಗಗಳಿಂದ ಭಕ್ತರು ಬರ್ತಾರೆ. ಇಲ್ಲಿ ಪ್ರಸಾದ, ಅವರಿಗೆ ಅನ್ನದಾನ ಅದೆಲ್ಲ ಯಾವ ಸಂದರ್ಭದಲ್ಲಿ ಹೇಗೆ ವ್ಯವಸ್ಥೆ? ಇಲ್ಲಿ ಹೇಗೆ ಅಂದರೆ ಈ ಮುಖ್ಯವಾಗಿ ಇಲ್ಲಿ ಅತ್ಯಧಿಕವಾಗಿ ಬರುವುದು ಕೇರಳ ಮತ್ತು ತಮಿಳುನಾಡು ಮತ್ತು ಕರ್ನಾಟಕ. ಈ 3 ಭಾಗದಿಂದ ಜಾಸ್ತಿ ಜನ ಬರ್ತಾರೆ. ಈಗೀಗ ಆಂಧ್ರದಿಂದ ಮತ್ತು ಮಹಾರಾಷ್ಟ್ರದಿಂದ ಎಲ್ಲ ಬರ್ತಾರೆ. ಆದರೆ ಇಲ್ಲಿ ಬೆಳಿಗ್ಗೆ ಏನು ಇರುವುದಿಲ್ಲ, ಬೆಳಿಗ್ಗೆ ಏನು ವ್ಯವಸ್ಥೆ, ಮಧ್ಯಾಹ್ನ ಮತ್ತು ರಾತ್ರಿ ಈ 2 ಹೊತ್ತಲ್ಲಿ ದೇವಿಯ ಪ್ರಸಾದ ಸಾರ್ವಜನಿಕವಾಗಿ ಉಚಿತ ಪ್ರಸಾದ ಭೋಜನ ಇದೆ. ಅದಕ್ಕೆ ಅನ್ನ ಛತ್ರ ಇದೆ, ದೊಡ್ಡದಾಗಿರ್ತಕ್ಕಂಥ ಅನ್ನ ಛತ್ರ ಇದೆ. 10,000 ಜನ ಬಂದರೂ ಊಟ ಮಾಡ್ತಕ್ಕಂಥ ವ್ಯವಸ್ಥೆ ಇಲ್ಲಿದೆ. ಪ್ರತಿನಿತ್ಯ ಕೂಡ ಇದು ಪ್ರತಿನಿತ್ಯ ನಡೆಯುತ್ತೆ. ದಿವಸ ಒಂದು 2,000 3,000 ಇರುವಾಗ 10,000ದವರೆಗೂ ಜನ ಊಟ ಮಾಡ್ತಾರೆ. ಈಗ ಇನ್ನೊಂದು ಪ್ರಶ್ನೆ ಏನು ಅಂತ ಕೇಳಿದರೆ, ಈ ಕ್ಷೇತ್ರದಲ್ಲಿ ಪೂಜೆ ಮಾಡುವಂಥ ಪ್ರಧಾನ ಅರ್ಚಕತ್ವ ನಿಮ್ಮದಾಗಿದೆ. ಅಡಿಗರು ಅಂತ ತಮ್ಮನ್ನು ಕರೀತಾರೆ. ಇಲ್ಲಿ ಪ್ರಧಾನ ಎಷ್ಟು ಜನ ಅರ್ಚಕರು ಮತ್ತು ಅರ್ಚಕರ ವ್ಯವಸ್ಥೆ ಹೇಗೆ? ಇಲ್ಲಿ ಹೇಗೆ ಅಂದರೆ ಪ್ರಧಾನವಾಗಿ 4 ಜನ ಅರ್ಚಕರು. 4 ಜನ ಅಂತ ಒಂದೇ ಮನೆತನದವರು 3 ಜನ
ಒಂದು ನಮ್ಮ ಗೋತ್ರ ಅಲ್ಲದವರು ಇನ್ನೊಬ್ರು ಒಬ್ರು ಸೂತಕ ಬಂದಾಗ ಮತ್ತು ಅವರಿಗೆ ನಿತ್ಯ ಅವರಿಗೆ ಪ್ರದೋಷ ಕಾಲದ ಪೂಜೆ, ಅವರಿಗೆ 6ರಿಂದ 7:15 ಪೂಜೆ. ಅವರು ಶ್ರೀಧರ ಅಡಿಗರು ಅಂತ, ಅವರ ಮಗ ವಿಘ್ನೇಶ್ವರ ಅಡಿಗರು ಈಗ ಪೂಜೆ ಮಾಡ್ತಾರೆ. ಅದು ಅವರು ನಮ್ಮ ಫ್ಯಾಮಿಲಿಯ ಹೊರಗಡೆ ಇರ್ತಕ್ಕಂಥ, ಅಂದರೆ ನಮಗೆ ಅಶೌಚ ಬಂದರೆ ನಮ್ಮ 3 ಜನರಿಗೂ ಒಟ್ಟಿಗೆ ಬರ್ತದೆ. ಯಾರಾದರೂ ಹುಟ್ಟಿದ್ರು, ಯಾರಾದರೂ ತೀರಿ ಹೋದರು, ಒಂದೇ ಸಮಯದಲ್ಲಿ ಬರ್ತದೆ. ಆಗ ನಮಗೆ ಇಲ್ಲಿ ಪೂಜೆಗೆ ತೊಂದರೆ ಆಗಬಾರ್ದು ಅಂತ ನಮ್ಮ ಹಿಂದಿನವರು ಆ ಒಂದು ವ್ಯವಸ್ಥೆ ಮಾಡಿ ಇಟ್ಟಿದ್ದಾರೆ. ನಮ್ಮ ಗೋತ್ರ ಅಲ್ಲದವರ ನಮ್ಮದು ಅವರಿಗೆ ಒಂದು ಪೂಜೆಯನ್ನು ನಿಗದಿಪಡಿಸಿ ಅವರಿಗೆ ಪ್ರತಿ ದಿವಸ ಸಾಯಂಕಾಲ ಅವರಿಗೆ ಪೂಜೆ ಇರ್ತದೆ. ಈ ನಮ್ಮ 3 ಜನಿನಲ್ಲಿ ನಾವು ರೊಟೇಷನ್ ಆಗ್ತದೆ. ಬೆಳಿಗ್ಗೆ ಇದ್ದವರು ಮಧ್ಯಾಹ್ನ ಹೋಗ್ತಾರೆ. 15 ದಿವಸಕ್ಕೆ ಇದು ರೊಟೇಷನ್ ಆಗ್ತದೆ. ಅಂದರೆ ಬೆಳಿಗ್ಗೆ ಇದ್ದವರು ಮಧ್ಯಾಹ್ನ ಹೋಗ್ತಾರೆ, ಮಧ್ಯಾಹ್ನ ಇರೋರು ರಾತ್ರಿ ಹೋಗ್ತಾರೆ, ರಾತ್ರಿ ಇರೋರು ಬೆಳಿಗ್ಗೆ ಬರ್ತಾರೆ. ಎಲ್ಲ ಹುಣ್ಣಿಮೆ ಮತ್ತು ಅಮಾವಾಸ್ಯೆಗೆ ಈ ಹೊತ್ತು ಚೇಂಜ್ ಆಗ್ತದೆ, ಹೊತ್ತು ಬದಲಾವಣೆ ಆಗ್ತದೆ. ಈಗ ನಿಮ್ಮಲ್ಲಿ 3 ಜನ ಯಾರ್ಯಾರು? ಈಗ ಒಂದು ನನ್ನ ತಂದೆ, ನಾನು ಮಾಡ್ತಾ ಇದ್ದೇನೆ. ತಂದೆಯವರ ಹೆಸರು ನರಸಿಂಹ ಅಡಿಗ. ಮತ್ತೆ ಗೋವಿಂದ ಅಡಿಗರು ನನ್ನ ಚಿಕ್ಕಪ್ಪ. ಮತ್ತೊಂದು ಚಿಕ್ಕಪ್ಪ ಮಂಜುನಾಥ್ ಅಡಿಗ. ಮಂಜುನಾಥ್ ಅಡಿಗರ ಮಗ ನಿತ್ಯಾನಂದ ಅಡಿಗ ಅಂತ ಅವರಿಗೆ ಹೋಗ್ತಾ ಇದ್ದಾರೆ. ಮತ್ತೊಂದು ಶ್ರೀಧರ ಅಡಿಗರು, ಅವರ ಮಗ ನಿತ್ಯಾನಂದ, ಮತ್ತು ವಿಘ್ನೇಶ್ವರ ಅಡಿಗ ಶ್ರೀಧರ ಅಡಿಗರ ಮಗ. ಅವರು ಪ್ರದೋಷ ಪೂಜೆ ಬರ್ತಾರೆ. ಇನ್ನೊಂದು ಮಂಜುನಾಥ ಅಡಿಗ ಅಂತ, ಮಂಜುನಾಥ ಅಡಿಗರ ಅವರು ವಯಸ್ಸಾಗಿರೋದ್ರಿಂದ ಅವ್ರ ಮಗ ನಿತ್ಯಾನಂದ ಅಡಿಗರು ಮಾಡ್ತಾರೆ. ಸೊ ಹೀಗೆ ನಿಮ್ಮ ಒಟ್ಟು ಅಡಿಗ ಮನೆತನದವರು ಇವತ್ತಿಲ್ಲಿ ದೇವಿಯನ್ನು ಆರಾಧನೆ ಮಾಡಿಕೊಂಡು ಬರ್ತಾ ಇದ್ದೀವಿ. ನಿಮಗೆ ನೆನಪು ಬಂದಾಗ ಎಷ್ಟು ತಲೆಮಾರಿನಿಂದ ನೀವು ಮಾಡಿಕೊಂಡು ಬಂದಿರ್ಬೋದು? ಸಾಧಾರಣ ನಮ್ಮ ಹತ್ರ ಇರುವ ಒಂದು ರೆಕಾರ್ಡ್ ಪ್ರಕಾರ ಒಂದು 38 ತಲೆಮಾರು ಕಳೆದಿದೆ. ಈಗ ನಮ್ಮ ಹತ್ರ ಒಂದು 38 ತಲೆಮಾರು ಅಂತ ಹೇಳಿದ್ರೆ ಶಂಕರಾಚಾರ್ಯರ ಕಾಲಘಟ್ಟ ಹೇಳ್ಬೋದು. ಯಾಕೆಂತ ಹೇಳಿದ್ರೆ ಶೃಂಗೇರಿಯಲ್ಲಿ ಅಮ್ಮಯ್ಯ ಪೀಠಗಳನ್ನು ಸ್ಥಾಪನೆ ಮಾಡಿ ಸಾಧಾರಣ ಅಷ್ಟು ತಲೆಮಾರುಗಳು ಆಗ್ತಾ ಬಂದಿದೆ. ಆ ಕಾರಣಕ್ಕೆ ಆ ಕಾಲಘಟ್ಟ 38 ತಲೆಮಾರು ನಮಗೆ ನಮ್ಮ ಹತ್ರ ಇರೋದು. ಕೆಳದಿಯ ಸಂಕಣ್ಣ ಸಾಮಂತರು ಮಾಡಿಕೊಟ್ಟ ಒಂದು ಶಾಸನದ ಪ್ರಕಾರ ಹಿಂದೆ ಪೂಜೆ ಮಾಡ್ತಿರ್ತಕ್ಕಂತಹ ಒಂದು ಕುಟುಂಬಕ್ಕೆ ನಾನು ಇದನ್ನು ಕೊಡ್ತೇನೆ, ಮುಂದುವರಿಸಿ. ಹಿಂದೆ ಪೂಜೆ ಮಾಡ್ತಾ ಇದ್ದ ಅಂತ ಅವರು ಉಲ್ಲೇಖ ಮಾಡಿದ್ದಾರೆ. ಅಂದರೆ ಹಿಂದೆ ಎಷ್ಟಾಗಿದೆ ನಮಗೆ ಗೊತ್ತಿಲ್ಲ. ಹಾಗಾಗಿ ನಮ್ಮ ಹತ್ರ ಈಗ ಇರುವ ದಾಖಲೆ 36-38 ತಲೆಮಾರು ಸಾಮಾನ್ಯ ನಮ್ಮ ಹತ್ರ ಒಂದು ದಾಖಲೆ ಇದೆ. ಎಷ್ಟು ತೃಪ್ತಿ ಇದೆ ಈ ಕೈಂಕರ್ಯದಲ್ಲಿ ತಾವು ತೊಡಗಿಸಿಕೊಂಡು? ಸಂಪೂರ್ಣ 100ಕ್ಕೆ 100 ತೃಪ್ತಿ ಅಂದರೆ ನಾವೇನು ಮಾತಾಡಲಿಕ್ಕಿಲ್ಲ. ದೇವಿಯ ಭಾಗ್ಯ. ನಮ್ಮನ್ನು ಆಯ್ಕೆ ಮಾಡಿದ್ದು ನಮ್ಮ ಪೂರ್ವಜನ್ಮ, ನಮ್ಮ ಹಿರಿಯರು, ತಂದೆ ತಾಯಿ, ನಮ್ಮ ತಾತ ಮುತ್ತಾತರು, ನಮ್ಮ ಕುಟುಂಬದ ಮಾಡಿದ ಪುಣ್ಯ ಅದು ನಮಗೆ ಪ್ರಾಪ್ತ ಆಗಿದೆ. ಅಷ್ಟು ಬಿಟ್ಟರೆ ಬೇರೆ ಏನು ಹೇಳಲಿಕ್ಕೆ ಮಾತಿಲ್ಲ. ಮತ್ತು ಇಲ್ಲಿ ಇನ್ನೊಂದು ಏನು ಅಂತ ಕೇಳಿದರೆ ಶಂಕರಾಚಾರ್ಯರ ಸಂಬಂಧ ಈ ಕ್ಷೇತ್ರಕ್ಕಿರುವಂಥ. ಇಲ್ಲಿ ಶೃಂಗೇರಿ ಹತ್ತಿರದಲ್ಲೇ ಶೃಂಗೇರಿಯ ಜಗದ್ಗುರುಗಳು ಇಲ್ಲಿಗೆ ಬರುವಂಥದ್ದು ಅಥವಾ ಈ ರೀತಿಯ ವ್ಯವಸ್ಥೆ ಸಂಪರ್ಕಗಳು ಹೇಗಿದೆ ಅಂತ? ಶೃಂಗೇರಿಗೂ ಕೊಲ್ಲೂರಿಗೂ ಒಂದು ಅವಿನಾಭಾವ ಸಂಬಂಧ ಈಗಲ್ಲ, ವರ್ಷ ಶಂಕರಾಚಾರ್ಯ ಸಮಯದಿಂದಲೂ ಇದೆ. ನಾವು ಕೇಳಿದ್ದು ನರಸಿಂಹ ಭಾರತಿಗಳು, ಚಂದ್ರಶೇಖರ ಭಾರತಿ, ಜಗದ್ಗುರು ಚಂದ್ರಶೇಖರ ಭಾರತಿಗಳಿಂದ ಹಿಂದಿನವರು ಜಗದ್ಗುರು ನರಸಿಂಹ ಭಾರತಿ ಮಹಾಸ್ವಾಮಿಗಳು. ಅವರ ನಂತರ ಜಗದ್ಗುರು ಅಭಿನವ ವಿದ್ಯಾತೀರ್ಥ ಮಹಾಸ್ವಾಮಿಗಳು, ಜಗದ್ಗುರು ಭಾರತೀ ತೀರ್ಥ ಮಹಾಸ್ವಾಮಿಗಳು, ಈಗ ಜಗದ್ಗುರು ವಿಧುಶೇಖರ ಭಾರತಿ ಮಹಾಸ್ವಾಮಿಗಳು. ಇದಿಷ್ಟು ನಾವು ಕೇಳಿದ್ದೇವೆ. ಅದರ ಹಿಂದಿಂದ ಶಂಕರಾಚಾರ್ಯ ಸಮಯದಿಂದ ಆ ಪೀಠಕ್ಕೂ ಇಲ್ಲಿಗೂ, ಅಂದರೆ ವಿದ್ಯಾರಣ್ಯರಿಗೂ ಇಲ್ಲಿ ಅನೇಕ ಚಿನ್ನಾಭರಣವನ್ನು ವಿಜಯನಗರ ಸಾಮ್ರಾಜ್ಯದ ಅರಸರು ಕೊಟ್ಟಿದ್ದಾರೆ. ವಿಜಯನಗರ ಸಾಮ್ರಾಜ್ಯದ ಅರಸರಿಗೆ ಗುರುಗಳು ವಿದ್ಯಾರಣ್ಯರು. ಅಂದರೆ ಆ ಸಂಪರ್ಕ ಇದ್ದ ಕಾರಣವೇ ಇಲ್ಲಿಗೆ ಬಂದಿದೆ. ಅಲ್ಲಿಂದ ಈ ವಿಜಯನಗರದ ಸಾಮಂತ ಅರಸರು ಕೆಳದಿ ಅರಸರು. ಈ ಕೆಳದಿ ಅರಸರು ನಮಗೆ ಈ ಪೂಜೆಯನ್ನೆಲ್ಲ ದಾಖಲೆ ಮಾಡಿಕೊಟ್ಟವರು.
ಹಾಗಾಗಿ ಒಂದು ನಮಗೆ ಎಲ್ಲರಿಗೂ ಒಂದು ಗುರುಸ್ಥಾನದಲ್ಲಿ ಇರ್ತಕ್ಕಂಥದ್ದು ಶೃಂಗೇರಿ ಮಠ. ಅಲ್ಲಿ ಇವತ್ತು ಈಗ ಉದಾಹರಣೆಗೆ ಇಲ್ಲಿಯ ಅಷ್ಟಬಂಧ ಬ್ರಹ್ಮಕಲಶ ಆಗುವಾಗ ಮತ್ತು ಇಲ್ಲಿ ಏನು ವಿಶೇಷವಾದ ಕಾರ್ಯಕ್ರಮಗಳು ನಡೆಯುವಾಗ, ಉದಾಹರಣೆ ಚಿನ್ನದ ರಥ ಸಮರ್ಪಣೆ ಆಯಿತು, ಅಷ್ಟಬಂಧ ಮಹೋತ್ಸವ ಆಯಿತು. ಹಾಗೆ ಇಲ್ಲಿ ಈ ನವರಾತ್ರಿ ಸಮಯದಲ್ಲಿ ಅವರಿಗೆ ವಿಶೇಷವಾದ ಒಂದು ಪಾತ್ರ ಇದೆ. ಏನಂದರೆ ದೇವಿಯ ಪೂಜೆ ಮಠದ ಲೆಕ್ಕದಲ್ಲಿ ನಡೀತದೆ ಪ್ರತಿ ದಿವಸ. ಪ್ರತಿದಿನವೂ ದೇವಿಯ ಪೂಜೆ ಶೃಂಗೇರಿ ಮಠದ ಲೆಕ್ಕದಲ್ಲಿ ನಡೀತದೆ. ಅದು ಯಾವಾಗ ಸಂಜೆ ಅದರ ಜೊತೆಗೆ ಸುವಾಸಿನಿ ಬಾಗಿನ ಅದು ಮಠದ ಲೆಕ್ಕದಲ್ಲಿ ಅದು ಪರಂಪರೆಯಿಂದ ಒಂದು ನಡೆದುಕೊಂಡು ಬಂದಂಥದ್ದು. ಇವತ್ತು ಅದು ನಡೀತಾ ಇದೆ. ಆ ಪೂಜೆ ಆದ ತಕ್ಷಣ ನಾವು ಅರ್ಚಕರು ಹೋಗಿ ಜಗದ್ಗುರುಗಳನ್ನು ನೋಡಿ ಅವರಿಗೆ ಪ್ರಸಾದ ಕೊಟ್ಟು ಬರುವಂತಹ ಸಂಪ್ರದಾಯ ಅದು ಇವತ್ತು ಅನುಷ್ಠಾನವಾಗಿ ಬರ್ತಾ ಇದೆ. ಈಗ ಇನ್ನೊಂದು ಪ್ರಧಾನವಾದ ಪ್ರಶ್ನೆ ಏನು ಅಂತ ಕೇಳಿದರೆ, ಇಲ್ಲಿನ ವ್ಯವಸ್ಥೆ ಇವತ್ತು ಬೇರೆ ಬೇರೆ ಇವತ್ತಿನ ಕಾಲಘಟ್ಟಕ್ಕೆ ತಕ್ಕಂತೆ ಬದಲಾವಣೆ ಆಗ್ತಾ ಹೋದರೂ ಕೂಡ ಆ ಎಲ್ಲ ವ್ಯವಸ್ಥೆಗಳನ್ನು ಪರಂಪರಾನುಗತವಾಗಿ ನಡೆಸಿಕೊಂಡು ಬಂದಂಥದ್ದಿದೆ. ಇಲ್ಲಿ ಉತ್ಸವಗಳ ಸಂದರ್ಭಗಳಲ್ಲಿ ಅಥವಾ ಇಲ್ಲಿ ಬೇರೆ ಬೇರೆ ಸಂದರ್ಭಗಳಲ್ಲಿ ರಾಜವಂಶಸ್ಥರಿಗೆ ಇದು ಗೌರವ ಸಮರ್ಪಣೆಯೋ ಅಥವಾ ರಾಜವಂಶಸ್ಥರಿಗೆ ಮೊದಲ ಪ್ರಸಾದ, ಈ ರೀತಿ ಬೇರೆ ಬೇರೆ ಕ್ಷೇತ್ರಗಳಲ್ಲಿದೆ. ಮತ್ತು ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಬೇರೆ ಬೇರೆ ಅವರು ಬೇರೆ ಬೇರೆ ಕೊಡುಗೆಗಳನ್ನು ಕೊಟ್ಟಿದ್ದಾರೆ ರಾಜವಂಶಸ್ಥರು ಅನ್ನೋ ಕಾರಣಕ್ಕಾಗಿ ಅವರ ಹೆಸರಿನಲ್ಲಿ ಅರ್ಚನೆ ಆಗುವಂಥದ್ದು, ಅವರ ಹೆಸರಿನಲ್ಲಿ ಪೂಜೆ ಆಗುವಂಥದ್ದು, ಈ ಥರದಲ್ಲೆಲ್ಲ ಇದೆ. ಸೊ ಇಲ್ಲಿ ಏನಾದರೂ ಆ ಥರದ್ದಿದೆಯಾ? ಇಲ್ಲಿ ಏನಂದರೆ ಈ ನವರಾತ್ರಿ ಸಮಯದಲ್ಲಿ ಶೃಂಗೇರಿ ಮಠದ ಹೆಸರಿನಲ್ಲಿ ನಡೀತದೆ. ಅದಲ್ಲದೆ ಈ ಅವರು ಯಾರಾದರೂ ಅಂಥ ರಾಜ ಮಹಾರಾಜರು, ಉದಾಹರಣೆಗೆ ಮೈಸೂರು ಮಹಾರಾಜ ಯದುವೀರು ಅವರು, ಅವರ ತಂದೆ ಅವರ ಇದರಲ್ಲೂ ಅವರ ಹೆಸರಿನಲ್ಲೂ ಪೂಜೆ ವರ್ಷದಲ್ಲಿ ಒಂದು ಸಲ ನಡೀತದೆ. ಅವರ ಚಂಡಿಕಾ ಹೋಮ ನಡೀತದೆ. ಹಾಗೆ ಮೈಸೂರು ಅರಸರಿಗೂ ಕೊಲ್ಲೂರಿಗೂ ಒಂದು ಸಂಬಂಧ ಇದೆ. ಹಾಗೆ ಕೆಳದಿ ಅರಸರು ಅವರ ಮನೆ ತಂದವರು ಅವರು ಬಂದು ದೇವಿ ದರ್ಶನ ಮಾಡಿ ಹೋಗ್ತಾರೆ. ಹಿಂದೆ ಅವರ ಆಡಳಿತ ಇದರಲ್ಲೇ ಇತ್ತು. ಅದಲ್ಲದೆ ಅನೇಕ ಚಿನ್ನಾಭರಣಗಳು, ಉದಾಹರಣೆಗೆ ಇಲ್ಲಿ ದೇವಿಯ ಹೃದಯದಲ್ಲಿ ಒಂದು 550ರಿಂದ 580 ಕ್ಯಾರೆಟ್ ಅಷ್ಟು ದೊಡ್ಡದು ಪಚ್ಚೆ ಪದಕ ಇದೆ, ಎಮ್ರಾಯ್ಡ್ ಅಂತಾರೆ, ಎಮ್ರಾಯ್ಡ್. ಅದಕ್ಕೆ ಬೆಲೆ ಕಟ್ಟೋಕೆ ಆಗದ ಸಾಧ್ಯ ಇಲ್ಲ ಇವತ್ತಿನ ಇದು. ಅದು ಕೊಹಿನೂರು ವಜ್ರಕ್ಕೆ ಸರಿಸಮಾನವಾದಂತಹ ಒಂದು ಆಭರಣ. ಹಾಗೆ ದೇವಿಗೆ ಗಜಮುತ್ತಿನ ಮೂಗುತಿ ಇದೆ. ಗಜಮುತ್ತು ಅಂದರೆ ಆನೆಯ ತಲೆಯಲ್ಲಿರ್ತಕ್ಕಂಥ ಮುತ್ತು. ಅದೆಲ್ಲ ವಿಜಯನಗರ ಅರಸರು ಮತ್ತು ಕೆಳದಿ ಅರಸರು ಕೊಟ್ಟಿರ್ತಾರೆ. ದೇವಿಗೆ ಸಂಪೂರ್ಣ ಸ್ವರ್ಣದ ಕವಚಗಳಿದೆ, ಮುತ್ತಿನ ಕವಚ ಇದೆ, ನಿತ್ಯ ಧಾರಣೆಗೆ ಮಾಡ್ತಕ್ಕಂಥ ನವರತ್ನ ಕಿರೀಟ ಇದೆ, ವಜ್ರದ ಕಿರೀಟ ಇದೆ, ವಜ್ರದ ಅಭಯ ಹಸ್ತಗಳು, ಶಂಖಚಕ್ರಗಳಿವೆ. ಹೀಗೆ ಅನೇಕ ಸಂಪತ್ತನ್ನು ರಾಜ ಮಹಾರಾಜರು ಭಕ್ತರು ಕೊಟ್ಟಿದ್ದಾರೆ. MGR ಚಿನ್ನದ ಖಡ್ಗ ಕೊಟ್ಟಿದ್ದಾರೆ. ಇಳೆರಾಜ ಖ್ಯಾತ ಸಂಗೀತ ನಿರ್ದೇಶಕರು ಅವರು ವಜ್ರದ ಕಿರೀಟ ಮತ್ತು ಅಭಯ ಹಸ್ತಗಳು, ಶಂಖಚಕ್ರಗಳನ್ನು ಕೊಟ್ಟಿದ್ದಾರೆ. ಚೆನ್ನೈ ಅವರು ಅಮೇರಿಕದಲ್ಲಿರ್ತಕ್ಕಂಥ ಶ್ರೀಧರ್ ಅಂತ ಅವರು ದೇವಿಗೆ ಇಡೀ ಅಡಿಯಿಂದ ಮುಡಿವರೆಗೂ ಸ್ವರ್ಣವನ್ನೇ ದಾನ ಮಾಡಿದ್ದಾರೆ ದೇವರಿಗೆ. ಹೀಗೆ ಅನೇಕ ಭಕ್ತಾದಿಗಳು ಅವರ ಮನಸ್ಸು ಇಚ್ಛೆ ಕೊಡ್ತಾರೆ. ಬೇರೆ ಬೇರೆಯವರು ಅವರಿಗೆ ಕಂಡಾಯ ಕೊಡ್ತಾ ಇದ್ದಾರೆ.
ಕೊಲ್ಲೂರಿನ ಕ್ಷೇತ್ರದಲ್ಲಿ ಪ್ರಧಾನವಾಗಿ ಮದುವೆಯಾಗದಂಥ ಸಂದರ್ಭದಲ್ಲಿ ಯುವತಿಯರು ಬಂದು ಇಲ್ಲಿ ಅನೇಕ ಸೇವೆಗಳನ್ನು ಮಾಡುವಂಥದ್ದಿದೆ. ಸೊ ಅದರಲ್ಲಿ ಏನೇನು ಪ್ರಧಾನ? ಅದು ಉದಾಹರಣೆಗೆ ವಿವಾಹ ಆಗಬೇಕಾದ್ರೆ ಏನಾದರೂ ಪ್ರತಿಬಂಧಕಗಳಿದ್ದರೆ, ಏನೇ ದೋಷಗಳಿದ್ದರೂ ಅದು ನಿವಾರಣೆಗೆ ಸುವಾಸಿನಿ ಪೂಜೆ ಅಂತ ಮಾಡ್ತಾರೆ. ಅದರ ಜೊತೆಗೆ ದೇವಿಗೆ ಮಾಂಗಲ್ಯವನ್ನು ಪ್ರಾರ್ಥನೆ ಮಾಡಿ ಮಾಂಗಲ್ಯವನ್ನು, ಸೀರೆಯನ್ನು ಸಮರ್ಪಣೆ ಮಾಡ್ತಾರೆ. ಅದು ತುಂಬ ವಿಶೇಷ. ತುಂಬ ಸಾವಿರಾರು ಜನ ಭಕ್ತರು ಪ್ರತಿ ದಿವಸ ಮಾಡ್ತಾರೆ. ಅದರ ಜೊತೆಗೆ ಮಕ್ಕಳಾಗದವರಿಗೆ ಇಲ್ಲೊಂದು ವಿಶೇಷವಾಗಿ ದೇವಿಗೆ ತೊಟ್ಟಿಲು ಮತ್ತು ಚಿನ್ನದ ಶಿಶು, ಬೆಳ್ಳಿಯ ತೊಟ್ಟಿಲು ಚಿನ್ನದ ಶಿಶು ಇದನ್ನು ಸಮರ್ಪಣೆ ಮಾಡ್ತಾರೆ. ಎಷ್ಟೋ ಜನಿಗೆ, ಉದಾಹರಣೆಗೆ ನಮ್ಮ ಖ್ಯಾತ ಗಾಯಕರಾದಂಥ ಯೇಸುದಾಸ್ ಅವರಿಗೆ ಮಕ್ಕಳಿರಲಿಲ್ಲ. ಅವರಿಗೆ ಮದುವೆಯಾಗಿ ಎಷ್ಟೋ ವರ್ಷ ಮಕ್ಕಳಾಗದೆ ಅವರು ಇಲ್ಲಿ ಬಂದು ಇದನ್ನು ಪ್ರಾರ್ಥನೆ ಮಾಡಿ ಅವರಿಗೆ ಅದರ ನಂತರ ಮಕ್ಕಳಾಗಿದ್ದು. ಅದರ ನೆನಪಲ್ಲಿ ಅವರು ಪ್ರತಿ ವರ್ಷ ಅವರ ಹುಟ್ಟಿದ ದಿವಸ ಜನವರಿ 10ಕ್ಕೆ ಇಲ್ಲಿ ಬಂದು ಸಂಗೀತ ಸೇವೆ ಸಲ್ಲಿಸಿ ಇವತ್ತು ಅವರ ಇದನ್ನು ಮುಂದುವರಿಸ್ತಾ ಇದ್ದಾರೆ. ಹಾಗೇ ಇಳೆಯರಾಜ ಅವರು ಅವರು ಯಾರಂತೆ ಗೊತ್ತಿಲ್ಲದ ಸಮಯದಲ್ಲಿ ಅವರು ಇಲ್ಲೇ 48 ದಿವಸಗಳ ಕಾಲ ಇಲ್ಲೇ ಇದ್ದು ದೇವಿಯನ್ನು ಭಜಿಸಿ ಅವರು ಆ ಒಂದು ಹಂತಕ್ಕೆ, ಇವತ್ತಿನ ಈ ಹಂತಕ್ಕೆ ಬಂದಿದ್ದು. ಇವತ್ತು ಅವರು ಯಾವುದೇ ಸಂಗೀತ ಕಾರ್ಯಕ್ರಮ ಮಾಡಬೇಕಾದರೂ ಪ್ರಪ್ರಥಮ ಶ್ಲೋಕ ಆದಿಶಂಕರರು ಇಲ್ಲಿ ರಚಿಸಿದ ಶಿವಶಕ್ತಿಯುಕ್ತೋ ಯದಿ ಭವತಿ ಶಕ್ತ ಪ್ರಭವಂ ಅಂತ ಆ ಶ್ಲೋಕವನ್ನು ಹೇಳಿಯೇ ಅವರು ಪ್ರಾರಂಭ ಮಾಡೋದು. ಈಗ ಇನ್ನೊಂದು ನೀವು ಹೇಳುವಾಗ ನನಗೆ ನೆನಪಾಯಿತು, ಅನೇಕ ಜನ ರಾಜಕಾರಣಿಗಳು, ಅನೇಕ ಜನ ಇವತ್ತು ಯಾರು ಪ್ರವರ್ಧಮಾನದಲ್ಲಿದ್ದಾರೆ, ಬೇರೆ ಬೇರೆ ಕ್ಷೇತ್ರದವರು, ಕೇವಲ ರಾಜಕಾರಣಿಗಳು ಅಂತ ಬೇರೆ ಬೇರೆ ಕ್ಷೇತ್ರದಲ್ಲಿ ಇವತ್ತು ಪ್ರವರ್ಧಮಾನದಲ್ಲಿ ಯಾರ್ಯಾರಿದ್ದಾರೆ ಅವರೆಲ್ಲರೂ ಕೂಡ ಅವರ ಹಿಸ್ಟ್ರಿಯನ್ನು ನೋಡ್ತಾ ಹೋದಾಗ ಕೊಲ್ಲೂರಿನಲ್ಲಿ ಬಂದು ನಾವು ಹಿಂದೆ 10 ದಿವಸ, 12 ದಿವಸ, 48 ದಿನ ಧ್ಯಾನದಲ್ಲಿ ಕೂತಿರ್ತೀವಿ, ಧ್ಯಾನ ಮಾಡ್ತೇವೆ. ಇವತ್ತು ನಾವು ಅನೇಕರನ್ನು ಕೊಲ್ಲೂರಿನ ಪ್ರಾಕಾರಗಳಲ್ಲಿ ಧ್ಯಾನಸ್ಥ ಸ್ಥಿತಿಯಲ್ಲಿ ಕೂತಿರುವುದನ್ನು ನಾವು ಕಾಣುತ್ತೇವೆ. ಈ ಧ್ಯಾನ ಮತ್ತು ಇದರ ವ್ಯವಸ್ಥೆ ಇಲ್ಲಿ ಹೇಗೆ ಅಂತ? ಯಾಕಂದರೆ ಇದು ಪ್ರಧಾನವಾಗಿ ಮುನಿ ಕ್ಷೇತ್ರ. ಮುನಿ ಅಂದರೆ ಮೌನಾತ್ ಮುನಿ ಅಂತ, ಅಂದರೆ ಮೌನವಾಗಿ ಯಾರು ಇರ್ತಾನೋ, ಯಾರು ತನ್ನೊಳಗೆ ತನ್ನನ್ನು ಕಂಡುಕೊಳ್ತಾನೋ ಅವನಿಗೆ ಮುನಿ ಅಂತ ಹೆಸರು. ಅಂಥ ಮುನಿ ಕೋಲ ಮಹರ್ಷಿ. ಎರಡನೇ ಹಂತ, ನಮ್ಮ ಈ ಕಲಿಯುಗದಲ್ಲಿ ಅತೀ ದೊಡ್ಡ ಮುನಿ ಅಂತಂದರೆ ಆದಿಶಂಕರ ಭಗವತ್ಪಾದರು, ಅವರ ಪ್ರತಿಷ್ಠೆ. ಇನ್ನೊಂದು ಕೊಡಚಾದ್ರಿಯ ಸಂಪರ್ಕ, ಕೊಡಚಾದ್ರಿಯ ಸಾನುಪ್ರದೇಶ. ಕೊಡಚಾದ್ರಿ ಅನ್ನುವಂಥದ್ದು ಚತುಷ್ಷಷ್ಟಿ ದಿವ್ಯೌಷಧ ದಿವ್ಯತೀರ್ಥ ಸಿದ್ಧ ಗಂಧರ್ವಾದಿ ವೃಂದಾರಕ ವೃಂದ ಸಮಾಶ್ರಿತ ಕುಟಚ ಪರ್ವತ ಅಂತ. ಅಲ್ಲಿ ಸಿದ್ಧರು, ಗಂಧರ್ವರು ಇವರೆಲ್ಲ ನಮಗೆ ಕಾಣಿಸುವ ಹಾಗೆ, ಕಾಣದ ಹಾಗೆ ಎರಡೂ ರೀತಿಯಲ್ಲಿ ತಪಸ್ಸು ಮಾಡ್ತಾ ಇದ್ದಾರೆ. ಹಾಗೆ ಇದಕ್ಕೆ ಹೆಸರೇ ಸಿದ್ಧಿ ಕ್ಷೇತ್ರ ಅಂತ. ಇಲ್ಲಿ ನೀವು ಏನೇ ಸೇವೆಯೋ ಅಥವಾ ಯಾವುದೇ ಜಪಾದಿ ಕಾರ್ಯಗಳು ನೀವು ಒಂದು ಹಂತದಲ್ಲಿ, ಅಂದರೆ ಉದಾಹರಣೆಗೆ 1 ಜಪ ಮಾಡಿದರೆ 100 ಜಪದ ಫಲ. ಅದಕ್ಕೆ ಇದು ಸಿದ್ಧಿ ಕ್ಷೇತ್ರ ಅಂತ, ಇದಕ್ಕೆ ಹೆಸರೇ ಸಿದ್ಧಿ ಕ್ಷೇತ್ರ ಅಂತ. ಇಲ್ಲಿ ಹೆಚ್ಚಿನ ಜನ ಈಗ ಈ ಭಕ್ತಾದಿಗಳ ಒಂದು ಅಧಿಕತಮವಾದ ಭಕ್ತಾದಿಗಳು ಬಿಟ್ಟರೆ ಮುಂಚೆ ಇಲ್ಲಿ ಬರುವುದು ಒಂದು 10 ದಿವಸ, 12 ದಿವಸ, 28 ದಿವಸ, 48 ದಿವಸ ಹೀಗೆ ಜಪ ಮಾಡಲಿಕ್ಕಂತೆ ಬರುವುದಿಲ್ಲ. ಬೇರೆ ಯಾವುದೇ ಇದಿಲ್ಲ. ಒಂದು ವೃತ್ತದ ರೀತಿಯಲ್ಲಿ ಇಲ್ಲಿದ್ದು ಜಪವನ್ನು ಮಾಡಿ ದೇವಿಯ ಅನುಗ್ರಹಕ್ಕೆ ಪಾತ್ರರಾಗುವುದು ಅಂತ. ಓಕೆ, ಇಲ್ಲೀಗ ಇನ್ನೊಂದು ನಾನು ನಿಮ್ಮ ಹತ್ರ ಕೇಳಬೇಕು. ಕೊಲ್ಲೂರು ಅಂತ ಹೇಳಿದ ತಕ್ಷಣ ಅನೇಕರಿಗೆ ಅನೇಕ ವ್ಯವಸ್ಥೆಗಳಾಗಿದೆ, ಅನೇಕ ಪವಾಡ ಸದೃಶವಾದ ಘಟನೆಗಳು ನಡೆದಿದೆ. ನಿಮಗೆ ಗೊತ್ತಿದ್ದಾಗ ನಿಮ್ಮ ಅಜ್ಜ ಹೇಳ್ತಿದ್ದದ್ದು ಹಿಂದೆ ಹೀಗೆ ಆಗಿತ್ತಂತೆ, ಅಥವಾ ಈ ಥರದಲ್ಲಿ ಒಂದು ಪವಾಡವಾದಂತೆ ನಡೆದಂಥ, ನಿಮಗೆ ಪವಾಡ ಅಂತ ಅನಿಸುವಂಥ ಒಂದು ಘಟನೆ ಇದ್ದರೆ ನಮ್ಮ ಎಷ್ಟೋ ಇದೆ. ನಮ್ಮ ಅನುಭವದಲ್ಲೇ ಎಷ್ಟೋ ಇದೆ. ಎಷ್ಟೋ ಜನ ಮಕ್ಕಳಿಗೆ ಮಾತು ಬರೆದವ್ರಿಗೆ ಮಾತು ಬಂದಿದೆ.
ಎಷ್ಟೋ ಜನ ಇಲ್ಲಿ ಅದಕ್ಕೆ ತುಂಬ ವಿಶೇಷ. ಯಾಕಂದರೆ ಕೋಲ ಮಹರ್ಷಿ ತಪಸ್ ಮಾಡಿದ ಸ್ಥಳ ಒಂದು, ಎರಡು ಕಂಹಾಸುರ ಮೂಕನಾದವನಿಗೆ ದೇವಿ ಮಾತು ಕೊಟ್ಟು ಅವನಿಗೆ ಮಾತು ಬಂದು ಮೋಕ್ಷ ಸಿಕ್ಕಿದ್ದು. ಹಾಗಾಗಿ ಇಲ್ಲಿ ಮಾತು ಬರೆದವರು ಎಷ್ಟೋ ಜನ ಬರ್ತಾರೆ. ನಮ್ಮ ಅನುಭವದಲ್ಲೇ ಇಲ್ಲಿ ಬಂದು ಪ್ರಾರ್ಥನೆ ಮಾಡಿ ದೇವಿಗೆ ಚಿನ್ನದ ನಾಲಿಗೆಯನ್ನು ಸಮರ್ಪಿಸಿ ಮಾತು ಬಂದವರು ಎಷ್ಟೋ ಜನ ಇದ್ದಾರೆ. ಈಗ ನಿಮಗೆ ಅತಿ ಪ್ರಸಿದ್ಧರು ಅಂತ ಕೇಳಿದರೆ, ಈಗ ನಾನು ಹೇಳಿದ್ನಲ್ಲ ಯೇಸುದಾಸ್ ಅವರು, ಅವರಿಗೆ ಮಕ್ಕಳೇ ಇರಲಿಲ್ಲ. ಮಕ್ಕಳಾಗದೆ ಮದುವೆ ಆಗಿ 10 ವರ್ಷದ ಮೇಲಾಗಿತ್ತು. ಮತ್ತು ಅವರು ಇಲ್ಲೇ ಪ್ರಾರ್ಥನೆ ಮಾಡಿ ಇಲ್ಲೇ ದೇವಿಯನ್ನು ಮಾಡಿ ಅವರಿಗೆ ಮಕ್ಕಳಾಗಿತ್ತು. ಅದು ಅವರೇ ಎಷ್ಟೋ ಸಲ ಅವರ ಇದರಲ್ಲಿ ಹೇಳಿದ್ದಾರೆ. ಇಳೆಯರಾಜ ಅವರು ಸಾಧಾರಣ ಒಂದು ಸಂಗೀತಜ್ಞರಾಗಿದ್ದರು. ಅವರು ದೇವಿ ಇಲ್ಲಿ ಬಂದು ಭಜನೆ ಮಾಡಿ ತಪಸ್ ಮಾಡಿ ಇಲ್ಲೇ ಅವರು ತಪಸ್ಸು ರೀತಿ ಮಾಡಿದ್ದಾರೆ. ಇವತ್ತಿಗೂ ಅನೇಕರು ಸಂಗೀತವನ್ನು ಬದುಕಿನಲ್ಲಿ ಮಾಡಬೇಕು ಅಥವಾ ಭರತನಾಟ್ಯವನ್ನು ಪ್ರಾರಂಭಿಸಬೇಕು ಇಲ್ಲೇ ಮಾಡೋದು. ಇಲ್ಲಿ ಸರಸ್ವತಿ ಮಂಟಪದಲ್ಲೇ ಪ್ರಾರಂಭಿಸುವುದು. ಮತ್ತು ಈ ದಶಮಿಗೆ ತುಂಬ ಪ್ರಸಿದ್ಧ ಅದು ವಿದ್ಯಾರಂಭ. ಈ ಸಣ್ಣ ಮಕ್ಕಳಿಗೆ ವಿದ್ಯಾರಂಭ ಮಾಡುವಂಥದ್ದು. ವಿದ್ಯೆ ಅಧಿದೇವತೆ ಆದ್ದರಿಂದ ಕೇರಳದಿಂದ ಸಾವಿರಾರು ಜನ ಅವತ್ತು ಇಲ್ಲಿ ನಿಮಗೆ ಹೀಗೂ ನಿಲ್ಲಿಕ್ಕೆ ಸಾಧ್ಯ ಇಲ್ಲ, ಅಷ್ಟು ಜನರ ಒತ್ತಡ ಇರ್ತದೆ. ವಿದ್ಯಾರಂಭವನ್ನು ಮಾಡುವಂಥದ್ದು ಸಾಧಾರಣವಾಗಿ ಎಲ್ಲ ಪ್ರಸಿದ್ಧ ಕನ್ನಡ, ಮಲಯಾಳ, ತಮಿಳು ಇಲ್ಲಿಯ ಏನು ನೀವು ಇವತ್ತು ಪ್ರಸಿದ್ಧರಂತ ನೋಡ್ತಿದ್ದೀರಿ, ಅದು ಬೇರೆ ಬೇರೆ ಹೆಸರು ಹೇಳಬೇಕಾಗಿಲ್ಲ. ಹೌದೌದು, ಅವರ ಅಷ್ಟೂ ಜನ ಅವರು ದೇವಿಯ ಒಂದು ಅನುಗ್ರಹದ ಒಳ್ಳೆಯದಕ್ಕೂ ಅವರ ಹಾಳಿಗೂ ಎಲ್ಲದಕ್ಕೆ ಇಲ್ಲಿ ಬರ್ತಾರೆ. ಅನೇಕ ಪ್ರಕರಣಗಳಾದಾಗಲೂ ಇಲ್ಲಿ ಬರ್ತಾರೆ ಅಥವಾ ಅವರ ಮನೆಯವರನ್ನು ಕಳಿಸ್ತಾರೆ, ಯಾರೋ ಒಬ್ಬರು ಬರ್ತಾರೆ. ಹೌದೌದು. ಅಥವಾ ಅವರ ಒಳ್ಳೆಯದಾದಾಗ ಉಚ್ಚಾರ ಸ್ಥಿತಿಗೆ ಹೋದಾಗ ಯಾವುದೋ ಗೆಲುವು ಬಂದಾಗ ಬದುಕಿನಲ್ಲಿ ಅವರಿಗೆ ಇಲ್ಲಿ ಬರ್ತಾರೆ. ಸೊ ಇದು ಎರಡು ಕೂಡ ಎರಡೂ ಸುಬ್ರಹ್ಮಣ್ಯ ಅಡಿಗರು ಅನೇಕ ಕೊಲ್ಲೂರಿನ ವಿಚಾರಗಳನ್ನು ನಮಗೆ ತಿಳಿಸಿಕೊಡ್ತಾ ಹೋದರು. ಕೊನೆಯದಾಗಿ ಅಡಿಗರೆ, ಕೊಲ್ಲೂರು ಕ್ಷೇತ್ರ ಅದು ಶಕ್ತಿಪೀಠ. ನಾವು ಹೇಳಿದಾಗೆ ಶಕ್ತಿ ರೂಪದಲ್ಲಿ ತಾಯಿ ಇಲ್ಲಿ ನೆಲೆಯಾಗಿರ್ತಾರೆ. ಈ ಸಂದರ್ಭದಲ್ಲಿ ನವರಾತ್ರಿಯ ಈ ಪರ್ವಕಾಲದಲ್ಲಿ ನಮ್ಮ ಜೊತೆಗಿದ್ದು ಅನೇಕ ವಿಚಾರಗಳನ್ನು ನಮಗೆ ಹಂಚಿಕೊಂಡ್ರು. ಯಾಕೆಂತ ಹೇಳಿದ್ರೆ ಮೊದಲೇ ಕೊಲ್ಲೂರಿನಲ್ಲಿ ಬ್ಯುಸಿ, ಅದರಲ್ಲೂ ನವರಾತ್ರಿಯಲ್ಲಿ ನಾವು ಸಿಗುವಂಥದ್ದೇ ನಮಗೊಂದು ಯೋಗ. ಅದು ಅನೇಕ ವಿಚಾರಗಳನ್ನು ನಮ್ಮ ವೀಕ್ಷಕರಿಗೋಸ್ಕರ ಹಂಚಿಕೊಂಡ್ರು. ಕೊನೆಯದಾಗಿ ವೀಕ್ಷಕರಿಗೆ ಏನು ಹೇಳಲಿಕ್ಕೆ ಇಚ್ಛೆಪಡ್ತೀವಿ? ಏನಿಲ್ಲ, ಈ ನವರಾತ್ರಿ ಸಂದರ್ಭ ಅನ್ನುವಂಥದ್ದು ನಮ್ಮ ಬದುಕಿನಲ್ಲಿ ಬರುವ ಅತ್ಯಮೂಲ್ಯವಾದ 9 ದಿನಗಳು. ಯಾಕಂದರೆ ನಮ್ಮಲ್ಲಿರ್ತಕ್ಕಂಥ ಕೊಳೆಯನ್ನು, ನಮ್ಮಲ್ಲಿರ್ತಕ್ಕಂಥ ಆಸುರಿ ಶಕ್ತಿಗಳನ್ನು ನಾವೇ ವಧಿಸಿ ನಾವೊಂದು ಸತ್ವಗುಣದ ಒಂದು ಕಡೆಗೆ, ಆ ಒಂದು ದೇವಿ ರೂಪದ ಕಡೆಗೆ, ಆತ್ಮರೂಪದ ಕಡೆಗೆ ಹೋಗ್ತಕ್ಕಂಥ ಒಂದು ಮಾರ್ಗ ಸೃಷ್ಟಿಯೇ, ಈ ಪ್ರಕೃತಿಯೇ ನಮಗೆ ಅದಕ್ಕೆ ಬೇಕಾದಂಥ ಒಂದು ವಾತಾವರಣವನ್ನು ಒಂದು ಸೃಷ್ಟಿ ಮಾಡಿ ಕೊಡ್ತಕ್ಕಂಥ ದಿವಸ ಈ 9 ದಿವಸ. ಇದನ್ನು ನಾವೆಲ್ಲರೂ ಒಂದು ಸದುಪಯೋಗ ಮಾಡಿಕೊಂಡು ದೇವಿಯ ಆರಾಧನೆಯಲ್ಲಿ ಸಂಪೂರ್ಣವಾಗಿ ತೊಡಗಿ, ನಿರಾಹಾರವು ಯಥಾತ್ಮಾನವು ತನ್ಮನಸ್ಕವು ಸಮಾಹಿತವು, ಆದಷ್ಟು ಆಹಾರಗಳನ್ನೆಲ್ಲ ಕಡಿಮೆ ಮಾಡಿ, ನಿರಾಹಾರ ಮಾಡುವ ಸಾಮರ್ಥ್ಯ ಇರುವವರು ಮಾಡಿ, ಆಗದವರು ಕಮ್ಮಿ ಮಾಡಿ ಸಾತ್ವಿಕ ಆಹಾರಗಳನ್ನು ಸ್ವೀಕರಿಸಿ, ಆಗ ದೇವಿಯ ಕಡೆ ನಮ್ಮ ಮನಸ್ಸನ್ನು ಹರಿಸಿ ಈ ಒಂದು ನಮ್ಮಲ್ಲಿರ್ತಕ್ಕಂಥ ಆಸುರಿ ಶಕ್ತಿಗಳನ್ನೆಲ್ಲ ವಧಿಸಿ ಲೋಕಕ್ಕೂ ನಮ್ಮ ಎಲ್ಲರಿಗೂ ನಮ್ಮನ್ನು ನಾವೇ ಒಂದು ಹೊಸತಾಗಿ ಮಾಡಿಕೊಳ್ಳಿಕ್ಕೆ ಇರತಕ್ಕಂಥ ಒಂದು ಅದ್ಭುತವಾದ ಅವಕಾಶ ಈ 9 ದಿವಸ. ಎಲ್ಲ ವೀಕ್ಷಕರು ನನ್ನನ್ನು ಸೇರಿ ನಾವು ಇದನ್ನು ಸದುಪಯೋಗ ಮಾಡಿಕೊಳ್ಳೋಣ.
ಅಂಥೇಳಿ ನಾನು ದೇವಿ ಹತ್ರ ನಮಗೆಲ್ಲರಿಗೂ ಆ ಭಾಗ್ಯ ಸಿಗಲಿ ಅಂತ ಪ್ರಾರ್ಥನೆ ಮಾಡ್ತೀನಿ. ಎಸ್ ಅಡಿಗರೆ, ಇಷ್ಟು ಹೊತ್ತುಗಳ ಕಾಲ ನಮಗೆ ಕಹಳೆ ನ್ಯೂಸಿಗೆ ನೀವು ಮಾಹಿತಿ ಕೊಟ್ಟದ್ದಕ್ಕಾಗಿ ಧನ್ಯವಾದಗಳು. ಇದೀಗ ನಮ್ಮ ಜೊತೆಗೆ ಮಾತಾಡಲಿಕ್ಕೆ ಕೊಲ್ಲೂರಿನ ಕ್ಷೇತ್ರದ ಪ್ರಧಾನ ಅರ್ಚಕರೆಲ್ಲೋರ್ವರಾಗಿರ್ತಕ್ಕಂಥ ನರಸಿಂಹ ಅವರಿದ್ದಾರೆ. ಸರ್ ನಮಸ್ತೆ. ನಮಸ್ಕಾರ. ಕೊಲ್ಲೂರಿನ ಕ್ಷೇತ್ರ ಅನುಚಾನವಾಗಿ ತಮ್ಮ ಕುಟುಂಬಿಕರು ತಾಯಿಯನ್ನು ಆರಾಧನೆ ಮಾಡಿಕೊಂಡು ಬರ್ತಾ ಇದ್ದಾರೆ. ತಮಗೂ ಆ ಸೌಭಾಗ್ಯ ಲಭಿಸಿದೆ, ತಮ್ಮ ಸುಪುತ್ರನಿಗೂ ಅದು ಮುಂದುವರಿತಾ ಇದೆ. ಈ ಕೊಲ್ಲೂರು ಕ್ಷೇತ್ರದ ಬಗ್ಗೆ ಏನು ಹೇಳಲಿಕ್ಕೆ ಇಚ್ಛೆಪಡ್ತೀರಿ? ಸರ್ವಸ್ವರೂಪೇ ಸರ್ವೇಶೇ ಸರ್ವಶಕ್ತಿ ನಮಸ್ತೆ ಭಯಭ್ಯಸ್ತ್ರಾಯಿನೋ ದೇವಿ ದುರ್ಗೆ ದೇವಿ ನಮೋಸ್ತುತೆ. ಕೊಲ್ಲೂರು ಇದೊಂದು ಮಹಾಕ್ಷೇತ್ರ ಹಾಗೂ ಸಿದ್ಧಿಕ್ಷೇತ್ರ. ಇದು ಅಷ್ಟಾದಶ ಶಕ್ತಿಪೀಠದಲ್ಲಿ ಒಂದು ಶಕ್ತಿಪೀಠ. ಹಾಗೆ ಇದನ್ನು ದೇವಿ ಭಾಗವತದಲ್ಲಿ ಕೋಲಾಪುರಂ ಮಹಾಸ್ಥಾನಂ ಯತ್ರ ಲಕ್ಷ್ಮೀ ಸದಾ ಸ್ಥಿತ ಅಂತೇಳಿ ಕೊಲ್ಲೂರಿನ ಬಗ್ಗೆ ಕೋಲಾಪುರ ಎನ್ನುವ ಹೆಸರಿಂದ ದೇವಿ ಭಾಗವತದಲ್ಲಿ ಉಲ್ಲೇಖ ಆಗಿದೆ. ಹಾಗೆ ಇಲ್ಲಿ ಮಿಥುನಲಿಂಗ ರೂಪದಲ್ಲಿ ದೇವಿ ಇದ್ದಾಳೆ. ಮಿಥುನಲಿಂಗ ಅಂತೇಳಿದರೆ ಶಿವಶಕ್ತಿ ಒಟ್ಟಾಗಿ ಜ್ಯೋತಿರ್ಮಯ ಮಿಥುನಲಿಂಗದ ರೂಪದಲ್ಲಿ ಶ್ರೀಚಕ್ರ ಬಿಂದು ಸ್ವರೂಪವಾಗಿ ದೇವಿ ಇಲ್ಲಿ ಉದ್ಭವವಾಗಿದ್ದಾಳೆ. ನಮ್ಮ ದೇಶದಲ್ಲಿ 12 ಜ್ಯೋತಿರ್ಲಿಂಗಗಳಿದೆ. ಹಾಗೂ ತಮಿಳುನಾಡು ಪ್ರದೇಶಕ್ಕೆ ಹೋದರೆ ಪಂಚಭೂತಲಿಂಗಗಳಿದೆ. ನಮ್ಮ ಗೋಕರ್ಣ ಮಹಾಕ್ಷೇತ್ರದಲ್ಲಿ ಆತ್ಮಲಿಂಗ ಇದೆ. ಹಾಗೆ ಕೊಲ್ಲೂರಿನಲ್ಲಿ ಮಿಥುನಲಿಂಗ. ಈ ಲಿಂಗದ ದರ್ಶನಾರ್ಥಿಯಾಗಿ ಆದಿಶಂಕರರು ಇಲ್ಲಿ ಬಂದರು, ತಪಸ್ಸು ಮಾಡಿದರು. ತಪಸ್ಸಿನಲ್ಲಿ ಅವರಿಗೆ ಪ್ರತ್ಯಕ್ಷವಾದ ರೂಪವನ್ನು ಶ್ರೀಚಕ್ರ ಯಂತ್ರವನ್ನು ಬರೆದು ಪ್ರತಿಷ್ಠೆ ಮಾಡಿದ್ದಾರೆ. ಈ ಲಿಂಗದಲ್ಲಿ ಮಧ್ಯದಲ್ಲಿ ಸುವರ್ಣ ರೇಖೆ ಇದೆ. ಎಡಭಾಗದಲ್ಲಿ ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿಯರು ಐಕ್ಯವಾಗಿದ್ದಾರೆ. ಹಾಗೆ ಬಲಭಾಗದಲ್ಲಿ ಬ್ರಹ್ಮ, ವಿಷ್ಣು, ಮಹೇಶ್ವರರು ಐಕ್ಯರಾಗಿದ್ದಾರೆ. ಹೀಗೆ ಈ ಮಿಥುನಲಿಂಗ ದಂಪತಿಯುಕ್ತವಾಗಿ ಇಲ್ಲಿ ಉದ್ಭವ ಆಗಿದೆ. ಇದು ಉದ್ಭವವಾದ್ದು ಕಾಲ ಅಂದರೆ ಸಾಮಾನ್ಯ ತಾಪಸ ಮನ್ವಂತರದಲ್ಲಿ ಇಲ್ಲಿ ಇದು ಉದ್ಭವ ಆಗಿದೆ. ಆಗ ಕೋಲ ಋಷಿ ಇದನ್ನು ರಚನೆ ಮಾಡ್ತಾ ಇದ್ದ. ಹಾಗೆ ಆ ಕೋಲ ಋಷಿಗೆ ಕಮ್ಮಾಸುರನೆಂಬ ದೈತ್ಯನಿಂದ ತೊಂದರೆ ಆಗ್ತಾ ಇತ್ತು. ಆಗ ಆ ಕೋಲ ಋಷಿಯ ತಪಸ್ಸಿಗೆ ಮೆಚ್ಚಿ ಆ ತಾಯಿ ಕಮ್ಮಾಸುರನನ್ನು ಮೂಕನನ್ನು ಮಾಡಿಕೊಂಡು ಮೂಕಾಂಬಿಕೆಯಾಗಿ ಇಲ್ಲಿ ಆ ಜ್ಯೋತಿರ್ಮಯ ಲಿಂಗದಲ್ಲಿ ಅಂತರ್ಧಾನರಾಗಿದ್ದಾಳೆ. ಅದರ ನಂತರ ಶಂಕರಾಚಾರ್ಯರಿಗೆ ಅವರು ಪ್ರತ್ಯಕ್ಷವಾಗಿ ಈಗ ನಾವು ಭಕ್ತರು ಏನು ನೋಡ್ತಾ ಇದ್ದೇವೆ, ಆ ಮಹಾಲಕ್ಷ್ಮಿ ವಿಗ್ರಹ ಶ್ರೀಚಕ್ರ ಯಂತ್ರವನ್ನು ಬರೆದು ಅದರ ಮೇಲೆ ವಿಗ್ರಹವನ್ನು ಪ್ರತಿಷ್ಠೆ ಮಾಡಿದ್ದಾರೆ. ಶ್ರೀ ಕ್ಷೇತ್ರಕ್ಕೆ ಸಹಜವಾಗಿಯೇ ಅನೇಕ ಮಠಗಳ ಜೊತೆಗೆ ಕೂಡ ನಿಕಟವಾದ ಸಂಪರ್ಕ ಮತ್ತು ಅನೇಕ ಮಠಗಳು ಇಲ್ಲಿಗೂ ಅವಿನಾಭಾವವಾದ ಸಂಪರ್ಕ ಇರುವಂಥದ್ದು. ಮತ್ತು ಶೃಂಗೇರಿ ಇರ್ಬೋದು, ಅದೇ ರೀತಿ ಎಡನೀರು ಇರ್ಬೋದು, ಈ ರೀತಿ ಮಠ ವ್ಯವಸ್ಥೆಗಳಿಗೂ ಕ್ಷೇತ್ರಕ್ಕೂ ಸಂಪರ್ಕ ಇರುವಂಥದ್ದು. ಸೊ ಈ ಸಂದರ್ಭದಲ್ಲಿ ಎಡನೀರು ಮಠದ ಸಂಪರ್ಕವನ್ನು ತಾವು ನೆನಪಿಸಿಕೊಳ್ಳುವುದಾದರೆ ಏನು ಹೇಳಲಿಕ್ಕೆ ಇಚ್ಛೆಪಡ್ತೀರಿ? ಮಠಕ್ಕೂ ಕ್ಷೇತ್ರಕ್ಕೂ ಸಂಬಂಧ ಅಂದರೆ ಶಂಕರಾಚಾರ್ಯರ ಕಾಲದಿಂದ ಇಲ್ಲಿ ಮಠಕ್ಕೆ ಈ ಕ್ಷೇತ್ರಕ್ಕೆ ಒಂದು ಅವಿನಾಭಾವ ಸಂಬಂಧ ಇದೆ. ಶೃಂಗೇರಿಯ ಜಗದ್ಗುರುಗಳು ಇಲ್ಲಿ ಅವರು ಬಂದು ಇಲ್ಲಿ ಅವರಿಗೆ ಇಚ್ಛೆ ಬಂದಾಗ ಇಲ್ಲಿ ಬಂದು ಪೂಜಿಸಿ ಆ ದೇವಿಯಲ್ಲಿ ಪ್ರಾರ್ಥನೆ ಮಾಡಿ ಭಕ್ತಾದಿಗಳಿಗೆ ಅನುಗ್ರಹ ಮಾಡಿ ಹೋಗ್ತಾರೆ. ಅದೇ ರೀತಿಯಲ್ಲೇ ಎಡನೀರು
ಪೀಠದವರು ಸಹ ಇಲ್ಲಿ ಬರ್ತಾರೆ. ಅಂದರೆ ಸಾಮಾನ್ಯ ನನಗೆ ಗೊತ್ತಿದ್ದಾಗೆ ಈಶ್ವರಾನಂದ ಭಾರತಿ ಸ್ವಾಮಿಗಳು, ಹಾಗೆ ಕೇಶವಾನಂದ ಭಾರತಿ ಸ್ವಾಮಿಗಳು, ಸಚ್ಚಿದಾನಂದ ಭಾರತಿ ಸ್ವಾಮಿಗಳು ಸಹ ಇಲ್ಲಿ ಪ್ರತಿ ವರ್ಷ 2 ಬಾರಿ ಬಂದು ದೇವಿಯನ್ನು ದರ್ಶನ ಮಾಡಿ ದೇವಿಗೆ ಪುಷ್ಪಾಂಜಲಿಯನ್ನು ಮಾಡಿ ಪ್ರಾರ್ಥಿಸಿಕೊಂಡು ಲೋಕಾ ಸಮಸ್ತ ಸುಖಿನೋ ಭವಂತು ಅನ್ನುವ ವಾಕ್ಯದಿಂದ ಎಲ್ಲ ದೇಶದ ಜನರಿಗೆ ಸುಖವನ್ನು ಬಯಸಿ ದೇವಿಯನ್ನು ಪ್ರಾರ್ಥಿಸಿ ಹೋಗ್ತಾರೆ. ನಮಗೆ ಕೇಶವಾನಂದ ಭಾರತಿಗಳು ಸಾಮಾನ್ಯ ಒಂದು 40-42 ವರ್ಷ ಇಲ್ಲಿ ಬಂದು ಆ ದೇವಿಯನ್ನು ಅರ್ಚಿಸಿ ಪ್ರಾರ್ಥನೆ ಮಾಡಿ ಪೂಜಿಸಿ ಹೋಗ್ತಾಯಿದ್ರು. ಅವರು ಬಂದಾಗೆಲ್ಲ ನಮ್ಮ ಮನೆಯಲ್ಲೇ ವಿಶ್ರಾಂತಿಯನ್ನು ಪಡೆದು ಅವರು ಭಿಕ್ಷಾದಿಗಳನ್ನು ಪೂಜಾದಿಗಳನ್ನೆಲ್ಲ ಮಾಡಿ ದೇವಿಯ ದರ್ಶನವನ್ನು ಮಾಡಿ ಹೋಗ್ತಾಯಿದ್ರು. ಶಂಕರಾಚಾರ್ಯರಿಂದ ಆಗಿ ಅವರು ಇಲ್ಲಿಗೆ ಸಂಬಂಧ ಬಂತು. ಕೇರಳದಲ್ಲಿ ಬ್ರಹ್ಮಸ್ವ ಮಠ, ನಡುವಿಲ್ ಮಠ, ಹೀಗೆ ಇನ್ನೆರಡು ಮಠಗಳಿದೆ, 4 ಮಠಗಳಿದೆ. ಅದರಲ್ಲಿ ಬ್ರಹ್ಮಸ್ವ ಮಠದವರು ಎಡನೀರು ಮಠದ ಪರಂಪರೆಯವರು. ಹಾಗಾಗಿ ಅದು ನಮ್ಮ ಎಡನೀರು ಮಠ ನಮ್ಮ ಕೇರಳ ಮತ್ತು ಕರ್ನಾಟಕದ ಬಾರ್ಡರ್ನಲ್ಲಿ ಇದೆ. ಹಾಗಾಗಿ ಅವರು ಹಿಂದಿನಿಂದಲೂ, ಅಂದರೆ ಈಶ್ವರಾನಂದ ಭಾರತಿಗಳ ಹಿಂದಿನಿಂದ ಬಂದಿರ್ಬೋದು, ಅದು ನಮಗೆ ವೇದ್ಯವಿಲ್ಲ. ಆದರೆ ಈಶ್ವರಾನಂದ ಭಾರತಿಗಳು, ಕೇಶವಾನಂದ ಭಾರತಿಗಳು, ಸಚ್ಚಿದಾನಂದ ಭಾರತಿಗಳು ಇಲ್ಲಿ ಬಂದು ಆ ದೇವಿಯನ್ನು ಭಜಿಸಿ ಪೂಜೆಯನ್ನು ಅರ್ಚನೆಯನ್ನು ಮಾಡಿ ಪ್ರಸಾದ ತೆಗೆದುಕೊಂಡು ಹೋಗ್ತಾರೆ. ಈಗ 1 ವರ್ಷದ ಹಿಂದೆ ಅಷ್ಟಬಂಧ ಮಹೋತ್ಸವ ಆಯಿತು. ಅದಕ್ಕೂ ಸಹ ಸಚ್ಚಿದಾನಂದ ಭಾರತಿ ಸ್ವಾಮಿಗಳು ಬಂದು ದೇವಿಯನ್ನು ದರ್ಶನ ಮಾಡಿ ಹೋಗಿದ್ದಾರೆ. ಇದು ನಮ್ಮ ಎಡನೀರು ಮಠಕ್ಕೂ ನಮ್ಮ ಕೊಲ್ಲೂರಿಗೆ ಇರುವ ಅವಿನಾಭಾವ ಸಂಬಂಧ ಆಗಿದೆ. ಅಡಿಗರೆ, ಕೊನೆಯದಾಗಿ ನವರಾತ್ರಿಯ ಪರ್ವಕಾಲದಲ್ಲಿ ನಾವಿದ್ದೇವೆ. ಈ ಸಂದರ್ಭದಲ್ಲಿ ಭಕ್ತಾದಿಗಳಿಗೆ ಏನು ಹೇಳಲಿಕ್ಕೆ ಇಚ್ಛೆಪಡ್ತೀರಿ? ನವರಾತ್ರಿಯ ಈ ಸಂದರ್ಭದಲ್ಲಿ ದೇಶದ ನಾನಾ ದಿಕ್ಕುಗಳಿಂದ ಭಕ್ತರು ಆಗಮಿಸಿ ಆ ದೇವಿಯ ದರ್ಶನವನ್ನು ಮಾಡಿ ಪ್ರಾರ್ಥಿಸಿ ಹೋಗ್ತಾರೆ. ಇಲ್ಲಿ ಸಪ್ತಶತಿಯಲ್ಲಿ ಒಂದು ವಾಕ್ಯವಿದೆ, ಯಂ ಯಂ ಕಾಮಯತೆ ಕಾಮಂ ತಂ ತಂ ಪ್ರಾಪ್ನೋತಿ ನಿಶ್ಚಿತಂ ಪರಮೈಶ್ವರ್ಯಮತುಲಂ ಪ್ರಾಪ್ಸ್ಯತೆ ಭೂತಲೇ ಪುಮಾನ್. ಭೂಲೋಕದಲ್ಲಿ ಯಾರು ಸದ್ಭಾವನೆಯಿಂದ ಆ ದೇವಿಯನ್ನು ಭಜಿಸ್ತಾರೋ ಅವರಿಗೆ ಅವರ ಇಷ್ಟಾರ್ಥ ಫಲ ಸಿದ್ಧಿಯಾಗ್ತದೆ ಅಂತ ಹೇಳಿ ಆ ದೇವಿ ಆ ಸಪ್ತಶತಿಯಲ್ಲೇ ಹೇಳಿದೆ. ಶರತ್ಕಾಲೇ ಮಹಾಪೂಜಾಂ ಕ್ರಿಯತೆ ಯಾಚ ವಾರ್ಷಿಕಿ ತಸ್ಯಾಹಂ ಸಕಲಾಂ ಬಾಧಾಂ ಶಮಯಿಷ್ಯಾಮ್ಯ ಸಂಶಯಂ. ಈ ಶರತ್ಕಾಲ ಅಂದರೆ ಶರನ್ನವರಾತ್ರಿಯಲ್ಲಿ ಆ ದೇವಿಯನ್ನು ಯಾರು ಭಜಿಸ್ತಾರೋ, ಆ ದರ್ಶನ ಮಾಡ್ತಾರೋ, ಅವರ ಜಪಾದಿ ಪೂಜಾದಿಗಳನ್ನು ಮಾಡ್ತಾರೋ ಅವರಿಗೆಲ್ಲ ಅವರ ಇಷ್ಟಾರ್ಥ ಸಿದ್ಧಿ ಧರ್ಮಾರ್ಥ ಕಾಮೋಕ್ಷಗಳನ್ನು ಕೊಟ್ಟು ನಾನು ಅವರನ್ನು ಸಲಹಿಸ್ತೇನೆ ಅಂತೇಳಿ ದೇವಿಯ ವಾಕ್ಯ ಇದೆ. ಅದಂತೆ ಇಲ್ಲಿ ಎಲ್ಲ ಭಕ್ತರು ಬಂದು ದೇವಿಯ ದರ್ಶನ ಮಾಡ್ತಾರೆ. ಅವರಿಗೆಲ್ಲವರಿಗೂ ಉತ್ತರೋತ್ತರ ಅಭಿವೃದ್ಧಿಯಾಗಿ ಶ್ರೇಯಸ್ಸಾಗಲಿ. ಪುನಃ ಪುನಃ ದೇವಿಯ ದರ್ಶನಕ್ಕೆ ಅವರು ಬಂದು ಅವರ ದೇವಿ ದರ್ಶನವನ್ನು ಮಾಡಿ ಅವರ ಇಷ್ಟಾರ್ಥ ಸಿದ್ಧಿಯನ್ನು ಪಡೆಯಲಿ ಅಂತ ಈ ಸಂದರ್ಭದಲ್ಲಿ ಭಕ್ತಜನರ ಕುರಿತು ನಾನು 2 ಮಾತುಗಳನ್ನು ಹೇಳ್ತೇನೆ. ವೀಕ್ಷಕರೇ, ಇದಿಷ್ಟು ಕೊಲ್ಲೂರಿನ ವೈಭವ, ಕೊಲ್ಲೂರಿನ ಮಹತ್ವ, ಕೊಲ್ಲೂರಿನ ಹಿನ್ನೆಲೆ, ಕೊಲ್ಲೂರಿನ ಇತಿಹಾಸ. ವರ್ತಮಾನದಲ್ಲಿ ಶಕ್ತಿಪೀಠಗಳಲ್ಲಿ ಅತ್ಯಂತ ಪ್ರಧಾನವಾಗಿರತಕ್ಕಂಥ ಕ್ಷೇತ್ರ ಕೊಲ್ಲೂರು. ಈ ಕ್ಷೇತ್ರದ
ಪ್ರಧಾನ ಅರ್ಚಕರಾದಂಥ ನರಸಿಂಹ ಅದೇ ರೀತಿ ಸುಬ್ರಹ್ಮಣ್ಯ ಅಡಿಗರು ಇಬ್ಬರು ಕೂಡ ಅವರದ್ದಾದಂಥ ಅನುಭವಗಳನ್ನು ಅವರದ್ದಾದ ವಿಚಾರಗಳನ್ನು ನಿಮ್ಮ ಮುಂದೆ ಹಂಚಿಕೊಂಡಿದ್ದಾರೆ. ಮಾತ್ರ ಅಲ್ಲ, ಕೊಲ್ಲೂರಿನ ಕುರಿತಂಥ ವಿಚಾರಗಳನ್ನು ನಿಮ್ಮ ಮುಂದಿಡುವಂಥ ಪ್ರಯತ್ನವನ್ನು ನಾವು ಮಾಡಿದ್ದೇವೆ. ಇದಾಗಿತ್ತು ಇವತ್ತಿನ ವಿಶೇಷ. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ಕಹಳೆ ನ್ಯೂಸ್. ನಮಸ್ಕಾರ. ನವರಾತ್ರಿಯ ಈ ಪರ್ವಕಾಲದಲ್ಲಿ ನಾವು ಶ್ರೀ ಕ್ಷೇತ್ರ ಕೊಲ್ಲೂರಿನಲ್ಲಿದ್ದೇವೆ. ಈ ಕೊಲ್ಲೂರಿನ ಇತಿಹಾಸ, ಕೊಲ್ಲೂರಿನ ಹಿನ್ನೆಲೆಯನ್ನು ತಿಳಿಸಿಕೊಡುವುದಾದರೆ, ಈ ತಪೋಭೂಮಿ ಕೋಲಾಪುರ ಆಗ್ತದೆ, ಮತ್ತೆ ಜನರ ಬಾಯಿಂದ ಬಾಯಿಗೆ ಹೋಗಿ ಕೊಲ್ಲೂರಾಗ್ತದೆ. ರಾಕ್ಷಸನನ್ನು ವಧಿಸಿ ಅವನು ಮೂಕನಾಗಿದ್ದರೂ ಅವನಿಗೆ ಪುನಃ ಮಾತನ್ನು ಕೊಟ್ಟು ಅವನನ್ನು ವಧಿಸಿದ್ರಿಂದ ಮೂಕಾಂಬಿಕೆಯಾಗಿ ಇಲ್ಲಿ ನೆಲೆದಿದೆ. ನವರಾತ್ರಿಯ ಈ ಸಂದರ್ಭದಲ್ಲಿ ದೇಶದ ನಾನಾ ದಿಕ್ಕುಗಳಿಂದ ಭಕ್ತರು ಆಗಮಿಸಿ ಆ ದೇವಿಯ ದರ್ಶನವನ್ನು ಮಾಡಿ ಪ್ರಾರ್ಥಿಸಿ ಹೋಗ್ತಾರೆ. ಜಿವಿ ಮೋಟಾರ್ಸ್ ಯಮಹಾ ಶೋರೂಮ್ ಉಪ್ಪಿನಂಗಡಿ. ನಮ್ಮಲ್ಲಿ ಎಲ್ಲಾ ರೀತಿಯ ದ್ವಿಚಕ್ರ ವಾಹನಗಳು ಲಭ್ಯ. ನಮ್ಮ ಪ್ರತಿ ಖರೀದಿಯ ಮೇಲೆ ಹೆಲ್ಮೆಟ್, ರೈನ್ ಕೋಟ್ ಅಥವಾ ಟಿ ಶರ್ಟ್, ಪೆಟ್ರೋಲ್ನಂತಹ ಉತ್ತಮ ಆಕರ್ಷಕ ಉಡುಗೊರೆಗಳು ಖಚಿತ. 1 ವರ್ಷದವರೆಗೆ ಫ್ರೀ ಸರ್ವಿಸ್, ವಾಹನದ ಮೇಲೆ ವಾರಂಟಿ ಸರ್ವಿಸ್ ಮತ್ತು ವಾರಂಟಿ ಪಾರ್ಟ್ ಲಭ್ಯ. ಪೂರ್ತಿ ಹಣ ಪಾವತಿಸಿದ ವಾಹನಗಳಿಗೆ ವಿಶೇಷ ಆಫರ್. ನಿಮ್ಮ ಹಳೆಯ ವಾಹನ ನೀಡಿ ಹೊಸ ಖರೀದಿಯ ಮೇಲೆ ವಿಶೇಷ ರಿಯಾಯಿತಿಯನ್ನು ಪಡೆಯಿರಿ. ಲೋ ಡೌನ್ ಪೇಮೆಂಟ್, EMI-ನಂತಹ ಸುಲಭ ಕಂತುಗಳು ಸೌಲಭ್ಯ. ಮತ್ತ್ಯಾಕೆ ತಡ, ಹಿಂದೆ ಭೇಟಿ ನೀಡಿ ಜಿವಿ ಮೋಟಾರ್ಸ್ ಯಮಹಾ ಶೋರೂಮ್ ಉಪ್ಪಿನಂಗಡಿ. ನಿಮ್ಮ ಕನಸಿನ ಗಾಡಿಯನ್ನ ನಿಮ್ಮದಾಗಿಸಿ. ಹಾಯ್ ಅಮ್ಮ. ಹಾಯ್. ಇವತ್ತು ನನ್ನ ಫ್ರೆಂಡ್ ಒಬ್ಳು ಅವ್ರ ಅಮ್ಮಂಗೆ ಸರ್ಪ್ರೈಸ್ ಗಿಫ್ಟ್ ಕೊಟ್ಲು ಗೊತ್ತಾ? ಬರ್ಡೇನಾ? ಸ್ಪೆಷಲ್ ಡೇ. ಏನ್ ಗಿಫ್ಟ್ ಕೊಟ್ಲು? ನನ್ನಮ್ಮ ಬೆಸ್ಟ್ ಆರ್ಕಿಟೆಕ್ಟ್ ಅವಾರ್ಡ್ ತಗೋತಿರೋ ದಿನ ನನ್ನ ಕಡೆಯಿಂದ ಪ್ರೀತಿಯ ಗಿಫ್ಟ್. ಉಳಿಯಾ ಜ್ಯುವೆಲ್ಸ್, ಸೌಂದರ್ಯಕ್ಕೆ ಸಾಂಪ್ರದಾಯಿಕ ಕೊಡುಗೆ. ನಿಖರ ಸುದ್ದಿ, ಸದಭಿರುಚಿಯ ಕಾರ್ಯಕ್ರಮ. ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್, ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ.